ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ಕನಸುಗಳ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ಟ್ವಿನ್ ಫ್ಲೇಮ್ ಜರ್ನಿನಲ್ಲಿ ಇದು ಹೇಗೆ ವರ್ಕ್ ಆಗತ್ತೆ ಅನ್ನೋದನ್ನ ಕೂಡ ತಿಳ್ಕೊಳ್ಳೋಣ. ಕನಸುಗಳು ಯಾವಾಗಲೂ ಕೂಡ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ಸ್ಟೋರ್ ಆಗಿರುತ್ತೆ ಅದನ್ನ ನಮ್ಮ ಕನಸುಗಳ ಮುಖಾಂತರ ತೋರಿಸುತ್ತೆ ಯಾವಾಗಲೂ ಕೂಡ. ರ್ಯಾಂಡಮ್ ಆಗಿ ಕೂಡ ಕನಸುಗಳು ಬೀಳುತ್ತೆ. ಉದಾಹರಣೆಗೆ ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದು ಆನೆಯನ್ನ ನೋಡಿರ್ತೀವಿ. ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದು ಹುಡುಗ ಪೀಪಿ ಮಾರ್ಕೊಂಡು ಊದ್ಕೊಂಡು ಹೋಗ್ತಾ ಇರೋದನ್ನ ನೋಡಿರ್ತೀವಿ. ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದು ಟೋಪಿ ಮಾರುವಂತ ಅಂಗಡಿಯಲ್ಲಿ ಅವರು ಟೋಪಿ ಮಾರೋದನ್ನ ನೋಡ್ತಾ ಇರ್ತೀವಿ. ಇದೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದು ಸಬ್ಕಾನ್ಷಿಯಸ್ ಮೈಂಡ್ ನಾವು ನೋಡ್ದಲೇ ಇರ್ಲಿ, ನಾವು ಹೋಗ್ಬೇಕಾದ್ರೆ ಸಬ್ಕಾನ್ಷಿಯಸ್ ಮೈಂಡ್ ಪ್ರತಿಯೊಂದು ಟಕ್ 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 ಅಂತ ಎಲ್ಲ ಆ ಇಮೇಜಸ್‌ನ ಒಳಗ್ ಹಾಕೊಳ್ತಾ ಇರತ್ತೆ. ನಾವ್ ಯಾವಾಗ ರಾತ್ರಿ ಮಲ್ಕೊಳ್ತೀವಿ ಅವಾಗ ಇದು 7th ಅಲ್ಲಿ ನಮ್ ಸೈನ್ಸ್ ಮಿಸ್ ಹೇಳ್ಕೊಟ್ಟಿದ್ದಿದ್ದು ಡ್ರೀಮ್ಸ್ ಬಗ್ಗೆ ಹೇಳ್ಬೇಕಾದ್ರೆ. ಅದು ಇವಾಗ ನನಗ್ ಜ್ಞಾಪಕ ಬಂತು. ಅದಕ್ಕೋಸ್ಕರ ಇದೇ ಸೇಮ್ ಉದಾಹರಣೆನ ನಾನ್ ಹೇಳ್ತಾ ಇದ್ದೀನಿ. ಅದೇ ಒಂದು ಆನೆ ಆಹ್, ಟೋಪಿ ಹಾಕೊಂಡು, ಪೀಪಿ ಊದ್ಕೊಂಡು, ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇರತ್ತೆ. ಸ್ವಲ್ಪ ಉಪ್ಪು, ಖಾರ, ಮಸಾಲ ಎಲ್ಲ ಹಾಕಿ ಕೂಡ ಸ್ವಲ್ಪ ಎಕ್ಸ್ಟ್ರಾ ಸೇರಿಸಿ ನಮ್ಮ ಕನಸುಗಳನ್ನ ತೋರಿಸುತ್ತೆ. ಸೊ, ಇದು ರ್ಯಾಂಡಮ್ ಆಗಿ ಬರುವಂಥ ಕನಸುಗಳು. ಇದಕ್ಕೆ ಯಾವುದೇ ರೀತಿಯಾದ ಅರ್ಥಗಳಿರೋದಿಲ್ಲ. ಇದು ನಮಗೆ ಯಾವುದೇ ರೀತಿಗಲ್ಲೂ ಕೆಲ್ಸಕ್ಕೆ ಬರೋದಿಲ್ಲ. ಇದು ನಾರ್ಮಲ್ ಆಗಿ ನಾವು ಆಹ್, ಇದ್ದಾಗ ಬರುವಂಥ ಕನಸುಗಳು. ಆದರೆ ಯಾವಾಗ ನಾವು ಆಧ್ಯಾತ್ಮದಲ್ಲಿ ಇಳಿತೀವಿ, ತುಂಬಾ ಮೆಡಿಟೇಷನ್ ಮಾಡ್ತೀವಿ, ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡ್ತೀವಿ, ನಮ್ಮೊಳಗೆ ನಾವು ಡೀಪ್ ಆಗಿ ಇಳಿಯೋದಕ್ಕೆ ಸ್ಟಾರ್ಟ್ ಆಗ್ತೀವಿ. ಸೊ, ಸಬ್ಕಾನ್ಷಿಯಸ್ಲಿ ತುಂಬಾ ಆಳವಾಗಿ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನಮಗೆ ಬೀಳೋ ಪ್ರತಿ ಕನಸುಗಳಿಗೂ ತುಂಬಾನೇ ಅರ್ಥ ಇರುತ್ತೆ. ನಾವು ಎಷ್ಟು ಡೀಪ್ ಇಳಿತೀವಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ, ಪ್ರತಿದಿನ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತೀವಿ, ನಮ್ಮ ಕನಸುಗಳು ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಒಂದೇ ಕನಸುಗಳು ಪದೇ ಪದೇ ನಿಮಗ್ ಬೀಳ್ತಾ ಇದೆ ಅಂತಂದ್ರೆ, ಉದಾಹರಣೆಗೆ ಒಬ್ಬ ವ್ಯಕ್ತಿ ನಿಮಗೆ ಪದೇ ಪದೇ ಕಾಣಿಸ್ತಾ ಇದ್ದಾರೆ, ಅಥವಾ ಒಂದು ವಸ್ತು ನಿಮಗೆ ಪದೇ ಪದೇ ಕಾಣಿಸ್ತಿದೆ. ಒಂದು ಜಾಗ ಅಥವಾ ಒಂದು ವಾಟೆವರ್ ಏನಾದ್ರೂ ಇರ್ಲಿ, ಪದೇ ಪದೇ ನಿಮಗ್ ಕಾಣಿಸ್ತಾ ಇದೆ ಅಂದ್ರೆ ಅದರಲ್ಲಿ ನಿಮಗೆ ಸ್ಟ್ರಾಂಗ್ ಮೆಸೇಜ್ ಇರುತ್ತೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮತ್ರ ಮಾತಾಡೋಕೆ ಸ್ಟಾರ್ಟ್ ಮಾಡಿದೆ. ಒಳಗಿರೋದನ್ನೆಲ್ಲ ನಮಗೆ ಕಾನ್ಷಿಯಸ್ ಮೈಂಡ್‌ಗೆ ಅದನ್ನ ಪಾಸ್ ಮಾಡ್ತಿದೆ. ಇದನ್ನ ನೀನ್ ತಿಳ್ಕೊ ಅಂತ ನಮಗೆ ಮೆಸೇಜಸ್‌ನ ಕೊಡ್ತಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಈ ತರ ನಿಮಗೆ ಕನಸುಗಳು ಕಾಡೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂದ್ರೆ, ತುಂಬಾ ಟೆನ್ಷನ್ ಎಲ್ಲ ತಗೊಳಕ್ ಹೋಗ್ಬೇಡಿ. ಡ್ರೀಮ್ಸ್ ಅಂತಾನೆ ಒಂದು ಬುಕ್ ಬರ್ದಿಟ್ಬಿಟ್ಟು, ಅದಕ್ಕಂತಾನೆ ಒಂದು ಬುಕ್ ಇಟ್ಬಿಟ್ಟು, ಬೆಳಗ್ಗೆ ಎದ್ದಿದ ತಕ್ಷಣ ನಿಮಗೆ ಏನ್ ಕನಸು ಬಿತ್ತು ಕ್ಲಿಯರ್ ಆಗಿ ಜ್ಞಾಪಕ ಇರುತ್ತೆ. ಕ್ಲಿಯರ್ ಆಗಿ ಜ್ಞಾಪಕ ಇರುತ್ತೆ. ಯಾವಾಗ ನಾವು ಆಧ್ಯಾತ್ಮದಲ್ಲಿ ಇಳಿತೀವಿ, ನಮ್ಗೇನ್ ಕನಸು ಬೀಳುತ್ತೆ ಕ್ಲಿಯರ್ ಆಗಿ ಜ್ಞಾಪಕ ಇರುತ್ತೆ. ನಿಮ್ಗೇನ್ ಕಾಣಿಸ್ತಿದೆ ಕನಸಿನಲ್ಲಿ, ಸ್ಟಾರ್ಟಿಂಗಲ್ಲಿ ನೀವು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಕ್ಲಿಯರ್ ಆಗಿ ನಿಮ್ಗೇನ್ ಕಾಣಿಸ್ತು, ಅದು ನಿಮ್ಗೇನ್ ಬರಿಬೇಕು ಅಂತ ಅನ್ನಿಸ್ತಿದೆ ಕ್ಲೀನಾಗಿ ಬರೀರಿ. ಸ್ಟಾರ್ಟಿಂಗಲ್ಲಿ ಅದು ಬರೆಯೋದಕ್ಕೆ ಸ್ಟಾರ್ಟ್ ಆದ್ರೆ ನಿಮಗೆ ನಿಮ್ಮ ಬಗ್ಗೆ ಏನ್ ಗೊತ್ತಾಗ್ಬೇಕು ಅದು ಒಂದೊಂದೇ ಡಾಟ್ ಕನೆಕ್ಟ್ ಆಗ್ತಾ ಹೋಗುತ್ತೆ. ನಿಮಗೆ ಕೆಲವು ದಿನಗಳಲ್ಲಿ, ಕೆಲವು ವಾರಗಳಲ್ಲಿ ಅಥವಾ ಕೆಲವು ತಿಂಗಳು ತಗೋಬಹುದು, ಕೆಲವು ವರ್ಷಗಳು ತಗೋಬಹುದು. ಕನಸುಗಳು ನಿಮಗೆ ಅರ್ಥ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ನೀವು ಎಷ್ಟು ಫಾಸ್ಟ್ ಆಗಿ ಕಲಿತೀರಾ, ಅದು ಕೆಲವು ವರ್ಷಗಳಿಂದ ತಿಂಗಳುಗಳಿಗೆ, ತಿಂಗಳುಗಳಿಂದ ವಾರಗಳಿಗೆ, ಕೆಲವೇ ದಿನಗಳಿಗೆ, ಕೆಲವೇ ಕ್ಷಣಗಳಿಗೆ ಕೂಡ ಅದು ಟೈಮ್ ಇಳಿಯುವಂಥ ಚಾನ್ಸಸ್ ಇದೆ. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಯಾವ ವಿಷಯಗಳು ಗೊತ್ತಿರೋದಿಲ್ವೋ ಅದು ತುಂಬಾ ಟೈಮ್ ತಗೊಳುತ್ತೆ. ಆದ್ರೆ ಕಲ್ತು ಅದನ್ನ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಟೈಮ್ ಕಮ್ಮಿ ಆಗ್ಬಿಡತ್ತೆ. ಆಮೇಲೆ ನನ್ ಚಾನೆಲ್‌ನ ತುಂಬಾ ವಯಸ್ಸಾದವರು ಕೂಡ ನೋಡ್ತಾ ಇದ್ದಾರೆ. ಕೆಲವ್ರಿಗೆ ಅದ್ರಲ್ಲಿ ಬರೆಯೋದಕ್ ಬರೋದಿಲ್ಲ. ನಾವೇನ್ ಮಾಡ್ಬೇಕು ಅಂತಂದ್ರೆ, ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಗೆ ಆ ಕನಸುಗಳು ಜ್ಞಾಪಕ ಇರುತ್ತೆ. ನಿಮಗ್ ಬರೆಯೋಕ್ ಬರೋದಿಲ್ಲ ಅಂದ್ರುನು, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್‌ಗೆ ನಮ್ ಬಗ್ಗೆ ಎಲ್ಲ ಗೊತ್ತಿರೋದ್ರಿಂದ, ನಿಮಗೆ ಎದ್ಮೇಲೂ ಸಹ ಆ ಕನಸುಗಳು ಪದೇ ಪದೇ ಬಿದ್ದು, ಆ ಕನಸುಗಳಿಗೆ ಅರ್ಥ ಏನು ಅನ್ನುವಂಥದ್ದು ನಿಮಗೆ ಕ್ಲಿಯರ್‌ಲಿ ಕಾನ್ಷಿಯಸ್ ಮೈಂಡ್‌ಗೆ ಕೊಟ್ಟಿರುತ್ತೆ. ಆದ್ರಿಂದ ಅದ್ರ ಅರ್ಥ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಿಮ್ಗೂ ಸಹ ಈ ರೀತಿ ಉತ್ತರಗಳು ಅದು ಸಿಗಬೇಕು ಅಂತಿದ್ದಾಗ ಖಂಡಿತ ಸಿಗತ್ತೆ. ಸ್ಟಾರ್ಟಿಂಗಲ್ಲಿ
ತೊಂದರೆಗಳು ಕೊಡುತ್ತೆ ಈ ಕನಸುಗಳು. ಅದಾದ್ಮೇಲೆ ಇದು ನಿಮಗೆ ಬೇಕಾಗಿರುವಂಥ ಉತ್ತರಗಳನ್ನ ಕೊಡ್ತಿದೆ. ನಮ್ಮ ಇನ್ನರ್ ವರ್ಕ್‌ಗೆ ಸಹಾಯ ಮಾಡುತ್ತೆ. ನಾನಂತೂ ಬರ್ತಾ ಬರ್ತಾ ನನ್ನ ಕನಸುಗಳನ್ನ ನಾನು ಎಂಜಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮಲಗಿದಾಗ ನಾನು ಬೆಳಗ್ಗೆ, ಮಧ್ಯಾಹ್ನ ಸಹ ಮಲ್ಕೊಳ್ತಾ ಇದ್ದೆ. ಇವಾಗ ಕನಸಲ್ಲಿ ಮಲ್ಕೊಂಡ್ರೆ ನಾನು ಏನ್ ಕಲಿಯೋದಕ್ಕೆ ಸಿಗುತ್ತೆ? ನಾನು ಏನ್ ರಿಲೀಸ್ ಮಾಡ್ಬೇಕು? ಕ್ಲಿಯರ್‌ಲಿ ನನಗೆ ಕನಸುಗಳು ಕಾಣಿಸೋದು. ನೋಡು ನೀನ್ ಈ ತಪ್ಪು ಮಾಡ್ತಾ ಇದೀಯ. ಇದನ್ನ ನೀನ್ ರಿಲೀಸ್ ಮಾಡ್ಬೇಕು. ಇದನ್ನ ನೀನ್ ಸರಿ ಮಾಡ್ಕೊಳ್ಬೇಕು ಅನ್ನೋದು ಕ್ಲಿಯರ್ ಆಗಿ ಕಾಣಿಸೋದು. ನಾನು ರಾತ್ರಿ ಹೊತ್ತು, ಬೆಳಗ್ಗೆ ಮಧ್ಯಾಹ್ನದ ಹೊತ್ತು 2 ಸಲಿ ಮಲ್ಕೊಂಡು ಅಷ್ಟರ ಮಟ್ಟಿಗೆ ನಾನು ನನ್ನ ಮೇಲೆ ವರ್ಕ್ ಮಾಡಿದ್ದೀನಿ. ಆಂಡ್ ನಾನು ಎಂಜಾಯ್ ಮಾಡ್ತಾ ಇದ್ದೆ. ಆಮೇಲೆ ಹೋಗ್ತಾ, ಹೋಗ್ತಾ ಎಷ್ಟು ನಾನು ಆಳವಾಗಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಪಾಸ್ಟ್ ಲೈಫ್ ರಿಗ್ರೆಷನ್ ಇನ್ನೂ ಕಲ್ತಿಲ್ಲ. ಅದು ನನ್ನ ಗುರು ಕೋರ್ಸ್ ನಾನೇನ್ ಮಾಡ್ತಾ ಇದ್ದೀನಿ ಅದ್ರಲ್ಲಿ ಅದೊಂದು ಸಬ್ಜೆಕ್ಟ್ ಇದೆ. ಆದ್ರೆ ನಾನು ಅದನ್ನ ಕಲಿಯೋದಕ್ಕಿಂತ ಮುಂಚೆನೆ ನಾನು ಕನಸುಗಳಲ್ಲಿ ನನ್ನ ಪಾಸ್ಟ್ ಲೈಫ್‌ಗಳಲ್ಲಿ ನನಗೆ ಏನೇನ್ ಟ್ರಾಮಾ ಆಗಿತ್ತು, ಈ ಜನ್ಮದಲ್ಲಿ ನಾನು ಇಷ್ಟೆಲ್ಲ ಪ್ರಾಬ್ಲಮ್ ಸಿಚುಯೇಷನ್‌ನ ನಾನೇನ್ ಸಫರ್ ಮಾಡ್ತಾ ಇದ್ದೀನಿ, ಅದು ಹೋದ ಜನ್ಮಗಳಲ್ಲಿ ಏನ್ ಟ್ರಾಮಾ ಆಗಿತ್ತು, ಏನ್ ಪ್ರಾಬ್ಲಮ್ ಆಗಿತ್ತು, ಅದೆಲ್ಲ ಎಷ್ಟೋ ಸಲಿ ನನಗೆ ಕನಸುಗಳಲ್ಲಿ ಕಾಣಿಸಿ, ಕನಸುಗಳಲ್ಲಿ ಬೆಚ್ಚಿ ಬಿದ್ದು ಎದ್ದು ಆ ನೋವು ತಡ್ಕೊಳಕ್ಕಾಗ್ದಲೇ ಅಷ್ಟು ನೋವಿಂದ ಅತ್ತಿದ್ದೀನಿ. ಗಂಟುಗಟ್ಲೆ ಅತ್ಬಿಟ್ಟು ಆಮೇಲೆ ಸಮಾಧಾನ ಮಾಡ್ಕೊಂಡು ಮಲಗಿದ್ದೀನಿ. ಆಂಡ್ ಅದು ಎಷ್ಟ್ರ ಮಟ್ಟಿಗೆ ಹರ್ಟ್ ಆಗೋದು, ನೋವು ಕೊಡೋದು ಅಂತಂದ್ರೆ, ಆಹ್, ಪಕ್ಕದಲ್ಲಿರೋರ್ಗೂ ಕೂಡ ಕೇಳಿಸ್ಬಾರ್ದು ಅಷ್ಟು ಜೋರಾಗಿ ಕಿರ್ಚ್ತಾ ಇದೆ. ವಿಥೌಟ್ ವಾಲ್ಯೂಮ್ ಇಲ್ದಲೆ ನಿಮ್ಗೂ ಸೌಂಡ್ ಕೇಳಿಸಿದ್ಯೋ ಇಲ್ವೋ ಗೊತ್ತಿಲ್ಲ. ಅಷ್ಟು ಜೋರಾಗಿ ಕಿರ್ಚ್ತಾ ಇದ್ದೆ. ಬಟ್ ಪಕ್ಕದಲ್ಲಿರೋರ್ಗೂ ಕೂಡ ಆ ಸೌಂಡ್ ಕೇಳಿಸ್ತಾ ಇಲ್ಲ. ಅಷ್ಟು ಪೇನ್ ಫೀಲ್ ಮಾಡಿದ್ದೀನಿ. ಇದು ನೀವು ಕೂಡ ಫೀಲ್ ಮಾಡ್ತಾ ಇದ್ರೆ, ನೀವು ನಿಮ್ಮ ಸಬ್‌ಕಾನ್ಷಿಯಸ್ ಮೈಂಡಲ್ಲಿ ತುಂಬಾ ಡೀಪಾಗಿ ಇಳ್ದಿದ್ದೀರಾ. ನೀವು ಹೀಲ್ ಆಗ್ತಾ ಇದ್ದೀರಾ. ಇದನ್ನ ಡ್ರೀಮ್ ಥೆರಪಿ ಅಂತಾರೆ. ಕನಸುಗಳಲ್ಲಿ ಆಲ್ರೆಡಿ ಯಾಕೆಂದ್ರೆ ನಾವು ಈಗ ಉದಾಹರಣೆ ಕೊಡ್ತೇನೆ ನಾನು. ನಾನು ನನ್ನ ಟೆಲಿಪತಿಕಲ್ ಪವರ್ ತುಂಬಾ ಸ್ಟ್ರಾಂಗ್ ಆಗಿದೆ. 2020ನಲ್ಲಿ ನನಗೆ ಗೊತ್ತಾಗಿದ್ದು, ನಾನು ಟೆಲಿಪತಿಕಲಿ ಯಾರಿಗಾದ್ರು ಇಷ್ಟು ಸ್ಟ್ರಾಂಗ್ ಆಗಿ ನಾನು ಕನೆಕ್ಟ್ ಆಗಬಹುದು ಅನ್ನುವಂಥದ್ದು. ಆದರೆ ನಾನು ಟೆಲಿಪತಿಕಲಿ ಕ್ಲಾಸ್ ನನ್ನ ಗುರುವಿಂದ ಕಲ್ತಿದ್ದು ನಾನು 2024ನಲ್ಲಿ. 2024ಅಲ್ಲಿ ಕಲ್ತ್ರೂ ಸಹ ನಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸ್ ಎಷ್ಟ್ರ ಮಟ್ಟಿಗಿರುತ್ತೆ ಅಂತಂದ್ರೆ, ಕೆಲವೊಂದು ವಿದ್ಯೆಗಳು ನಮ್ಮಲ್ಲಿ ಆಕ್ಟಿವೇಟ್ ಆಗಿ ಆಮೇಲೆ ಕಲಿತೀವಿ. ಕೆಲವೊಂದು ನಾವು ಕಲ್ತು ಆಮೇಲೆ ಆಕ್ಟಿವೇಟ್ ಆಗತ್ತೆ. ಸೊ, ನನ್ನ ಪಾಸ್ಟ್ ಲೈಫ್ ರಿಗ್ರೆಷನ್ ಅನ್ನೋದು ಕೂಡ ನಾನು ಈಗ ಕಲಿಯೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ಬಟ್ ನಾನು ನನ್ನ ಪಾಸ್ಟ್ ಲೈಫ್‌ಗಳ ಬಗ್ಗೆ ತಿಳ್ಕೊಂಡಿದ್ದೀನಿ. ನಾನು ಕ್ಲಾಸಸ್ ಕಲಿಯೋದಕ್ಕಿಂತ ಮುಂಚೆನೆ ಆ ಒಂದು ವಿದ್ಯೆಗಳು, ಯಾಕೆಂದ್ರೆ ನಾವು ಹಿಂದಿನ ಜನ್ಮಗಳಲ್ಲಿ ಇದ್ರ ಮೇಲೆಲ್ಲ ವರ್ಕ್ ಮಾಡಿರ್ತೀವಿ. ಈ ವಿದ್ಯೆಗಳನ್ನೆಲ್ಲ ನಾವು ಕಲ್ತಿರ್ತೀವಿ. ನಾವು ನಮ್ಮೊಳಗ್ ನಾವು ಇಳಿತಾ ಈ ವಿದ್ಯೆಗಳೆಲ್ಲ ಆಕ್ಟಿವೇಟ್ ಆಗತ್ತೆ. ಅಂಡ್ ಇದೆಲ್ಲ ಸೈಂಟಿಫಿಕಲಿ ಕೂಡ ಇದೆಲ್ಲ ನಿಜ ಅನ್ನುವಂಥದ್ದನ್ನ ಪ್ರೂವ್ ಕೂಡ ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ನೀವು ಬುಕ್ಕಲ್ಲಿ ಬರಿತಾ ಹೋಗಿ, ಆದ್ಮೇಲೆ ನೀವು ನಂತರ ಎಕ್ಸ್‌ಪರ್ಟ್ ಆಗ್ಬಿಡ್ತೀರಾ. ಇವನ್ ಕನ್ಸ್‌ನಲ್ಲಿ ನಾನ್ ನೋಡ್ತಿದ್ದಂಗೆ ಇವಾಗ ನನ್ಗಷ್ಟು ಟೈಮೇ ತಗೊಳಲ್ಲ. ಹೌದಾ, ಇವಾಗ ಇದನ್ನ ರಿಲೀಸ್ ಮಾಡ್ಬೇಕು, ಓಕೆ. ಅದನ್ನ ನಾನು ಕನ್ಸ್‌ನಲ್ಲೇ ರಿಲೀಸ್ ಮಾಡ್ಬಿಟ್ಟೆ ಅಂದ್ರೆ ಎದ್ದ ಮೇಲೆ ಅದು ನನಗೆ ಜ್ಞಾಪಕ ಕೂಡ ಇರಲ್ಲ. ಇಲ್ಲ ಅಂದ್ರೆ ಎದ್ದ ಮೇಲೆ ಒಂದು 10, 15 ನಿಮಿಷ ಕಣ್ಮುಚ್ಕೊಂಡು ನಾನು ಕನ್ಸ್‌ನಲ್ಲಿ ಏನ್ ಬಿತ್ತು, ಏನ್ ಕಲಿಬೇಕಾಗಿತ್ತು, ಏನ್ ಬಿಡ್ಬೇಕಾಗಿತ್ತು ಅದ್ ಜ್ಞಾಪಿಸ್ಕೊಳ್ತೀನಿ. ಬರುತ್ತೆ, ಅದಾದ್ಮೇಲೆ ಮರ್ತ್ ಹೋಗ್ಬಿಡತ್ತೆ. ನಾನ್ ರಿಲೀಸ್ ಮಾಡಿದ್ಮೇಲೆ ಅದ್ರ ಬಗ್ಗೆ ಯೋಚನೆನೂ ಮಾಡಲ್ಲ, ತಲೆನೂ ಕೆಡಿಸ್ಕೊಳಕ್ ಹೋಗಲ್ಲ. ವಾಟ್ ನೆಕ್ಸ್ಟ್ ಅಂತ ಮುಂದಕ್ಕೆ ಹೋಗ್ತಾ ಇರ್ತೀನಿ. ಆದ್ರಿಂದ ನನ್ನ ಹೀಲಿಂಗ್ ಜರ್ನಿ ಅನ್ನೋದು ಫಾಸ್ಟ್ ಆಗಿದೆ. ಈಗ ಇದು ಟ್ವಿನ್ ಫ್ಲೇಮ್‌ನ ಮಧ್ಯೆ ಹೇಗೆ ವರ್ಕ್ ಆಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ನನ್ನದೇ ಕನಸುಗಳ ಉದಾಹರಣೆಗಳನ್ನ ಕೊಡ್ತಾ ಇದ್ದೀನಿ. ಇದು ನನಗೆ ಕೆಲವು ವರ್ಷಗಳ ಹಿಂದೆ ಬಿದ್ದಂತ ಕನಸುಗಳು. ಆದ್ರೂ ಸಹ ನಾನು ಇದನ್ನ ಕನಸನ್ನ ನಾನು ಬರ್ದಿಟ್ಟಿಲ್ಲ. ಆದ್ರೆ ಇವತ್ತಿಗೂ ಕೂಡ ನನಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಮೇ ಬಿ ನನ್ನ ಡಿ.ಎಂ ನನಗೆ ಫಸ್ಟ್ ಕನಸಿನಲ್ಲಿ ಬಂದಂತ ಕನಸಾಗಿದ್ರಿಂದ ಇದೆಲ್ಲ ನನಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಆಂಡ್ ಮೊದಲನೇ ಕನಸು ನನಗೆ ನನ್ನ ಡಿ.ಎಂ ನನ್ನ ಕನಸಿನಲ್ಲಿ ಬಂದಿದ್ದಿದ್ದು. ನಾನು ನನ್ನ ಸ್ಕೂಲ್ ಇತ್ತಲ್ವಾ, 4ನೇ ಕ್ಲಾಸ್‌ನಲ್ಲಿದ್ದೆ. ಮ್ಯಾಥ್ಸ್ ಆಕ್ಚುಲಿ ನನ್ನ ಸ್ಕೂಲಲ್ಲಿ ನಾನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೆ. ಸ್ಕೂಲಲ್ಲಿ ನಾರ್ಮಲ್ ಆಗಿ ನಾನು ಹೋಗ್ಬೇಕಾದ್ರೆ. ಆದ್ರೆ ಕನಸಿನಲ್ಲಿ ಮ್ಯಾಥ್ಸ್ ಹೇಳ್ಕೊಡ್ತಾ ಇದ್ರು ಮಿಸ್ಸು. ನನಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಅದಕ್ಕೆ ನಮ್ಮ ಮ್ಯಾಮ್ ನನಗೆ ಬೈತಾ ಇದ್ರು. ಆಂಡ್ ನನ್ನ ಡಿ.ಎಮ್‌ಗು 25 ವರ್ಷದ ಗಂಡಸಾಗೆ ಕಾಣಿಸ್ತಾರೆ ಯಾವಾಗ್ಲೂ. 18 ವರ್ಷ ತುಂಬಿದ ಮೇಲೆ ನಾನು ಅವರನ್ನ ಗಂಡು ಮಕ್ಕಳು ಅಂತೆಲ್ಲ ಕರೆಯೋದಿಲ್ಲ. ಗಂಡಸರು ಅಂತಾನೆ ಕರಿತೀನಿ. ಸೊ,
ನನ್ನ ಡಿ.ಎಂ ನನ್ನ ಕನಸಿನಲ್ಲಿ ಯಾವಾಗ್ಲೂ 25 ವರ್ಷದ ಗಂಡಸಾಗೆ ಬರ್ತಾರೆ. ಸೊ, ಅವ್ರು ಬಂದು ಅಲ್ಲಿಂದ ನನ್ನನ್ನ ಕರ್ಕೊಂಡೋದ್ರು. ನಾನು 4ನೇ ಕ್ಲಾಸ್ ಅಂದ್ರೆ ನನಗೆ 10 ವರ್ಷ ಅಷ್ಟೇ. ಕರ್ಕೊಂಡೋದ್ರು. ಕರ್ಕೊಂಡ್ ಹೋಗ್ಬೇಕಾದ್ರೆ ನನ್ಗೆ ಅಲ್ಲಿ ಕರ್ಕೊಂಡೋಗಿ ಅಂಗಡಿಗೆ ಕರ್ಕೊಂಡೋಗಿ ಸ್ವೀಟ್ಸು ಮಕ್ಳಿಗೆ ಏನ್ ಇಷ್ಟ ಆಗತ್ತೆ, ಚಾಕ್ಲೇಟ್ಸು, ಸ್ವೀಟ್ಸು ಆಮೇಲೆ ನನ್ಗೆ ಹಾರ್ಟ್ ಶೇಪ್ ರೆಡ್ ಕಲರ್ ಪಿಲ್ಲೋ, ಲವ್ ಸಿಂಬಲ್ ಅಂತ ಅಂದ್ಬಿಟ್ಟು ಅದು ತುಂಬಾ ಇಷ್ಟ. ಆಮೇಲೆ ಹಾರ್ಟ್ ಶೇಪ್ ಬಲೂನ್‌ಗಳು ನನ್ಗೇನೇನ್ ಇಷ್ಟ ಅಂದ್ರೆ ಶೂ, ಚಪ್ಲಿ ಅದೆಲ್ಲ ಕೊಡ್ಸಿದ್ದಾರೆ ನನ್ಗೆ. ಬಲೂನ್ಸು, ಹಾರ್ಟ್ ಶೇಪ್ ಪಿಲ್ಲೋ ಎಲ್ಲ ಕೊಡ್ಸಿದ್ದಾರೆ. ಅದನ್ನ ತಗೊಂಡಿದ್ದೀನಿ. ನಾನು ಹೋಗ್ತಾ ಇದ್ದೀನಿ. ಅವ್ರು ನಮ್ ಮನೆಗ್ ಬರ್ತಾ ಇದ್ರು. ಮನೆಗೆ ಬಂದ್ಬಿಡ್ತಾರೆ ಅಂತ ಅನ್ಬಿಟ್ಟು ನಾನು ಫಾಸ್ಟಾಗಿ ಹೋಗಿ ಮನೆಗೆ ಓಡೋಗ್ಬಿಟ್ಟು ಅದನ್ನೆಲ್ಲ ಇಟ್ಬಿಟ್ಟು, ಶೂ ಬಿಚ್ಬಿಟ್ಟು, ಚಪ್ಲಿ ಹಾಕೊಂಡು ಸ್ಕೂಲ್ ಡ್ರೆಸ್ಸಲ್ಲೇ ನಾನು ವಾಪಸ್ ಓಡ್ ಬಂದಿದ್ದೀನಿ. ಅವ್ರು ಇನ್ನೂ ನಮ್ ಮನೆಗೆ ಅರ್ಧ ರೋಡಲ್ಲಿ ಬರ್ತಾ ಇದ್ರು. ಸೊ, ಅಲ್ಲಿಂದ ನಾನು ಅವ್ರನ್ನ ವಾಪಸ್ ಕರ್ಕೊಂಡ್ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಆಕ್ಚುಲಿ ಅವರು ಮದ್ವೆಗೆ ಹೆಣ್ಣನ್ ನೋಡಕ್ ಬಂದಿದ್ರು. ಅವ್ರೊಬ್ರೇ ಬಂದಿದ್ರು. ಆಂಡ್ ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ, ನಮ್ಮಜ್ಜಿ ಹೆಸರು ಅವ್ರು ನೋಡಕ್ಕೆ ಬಂದಿರೋ ಹುಡುಗಿ, ಅವ್ರ ಅಜ್ಜಿ ಹೆಸರುನು ಒಂದೇ ಆಗಿತ್ತು. ಆದ್ರಿಂದ ಅವ್ರು ಕನ್‌ಫ್ಯೂಸ್ ಆಗಿ ಆ ಹುಡುಗಿನ ನೋಡಕ್ ಬಂದಿದ್ದು ನಾನು ಅಂತ ಅನ್ಕೊಂಡು ನಮ್ಮನೆಗ್ ಬಂದಿದ್ರು. ಯಾಕೆಂದ್ರೆ ಇಲ್ಲಿ ವಯಸ್ಸಿಗೆ ಅಂತರ ಇರೋದಿಲ್ಲ. ಇಲ್ಲಿ ಕೇವಲ ಆತ್ಮವಾಗಿ ನೋಡಿ. ಆಮೇಲೆ ನಾನ್ ಹೇಳ್ದೆ, ಅವ್ರಿಗೆ ವಾಪಸ್ ಕರ್ಕೊಂಡ್ ಹೋದೆ. ಆಕ್ಚುಲಿ ಈ ತರ ಪ್ರಾಬ್ಲಮ್ ಆಗಿದೆ. ಅವ್ರಜ್ಜಿ, ನಮ್ಮಜ್ಜಿ ಹೆಸರು ಇಬ್ರದು ಒಂದೇ. ಅವ್ರ ಮನೆ ಹತ್ರಕ್ ಬಂದ್ಬಿಟ್ವಿ ನಾವು. ನೀವ್ ಹೋಗ್ಬೇಕಾಗಿರೋ ಮನೆ ಇದು. ಆದ್ರೆ ನೀವ್ ನನಗ್ ತುಂಬಾ ಇಷ್ಟ ಆದ್ರಿ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಹೇಳ್ದೆ. ನಾನ್ ಹೋಗ್ಬೇಕಾಗಿದ್ದ್ ಮನೆ ಯಾವ್ದೋ ನನಗ್ ಗೊತ್ತಿಲ್ಲ. ಆದ್ರೆ ನೀವ್ ನನಗ್ ತುಂಬಾ ಇಷ್ಟ ಆದ್ರಿ. ನಾನ್ ನಿಮ್ಮನ್ನೇ ಮದ್ವೆ ಮಾಡ್ಕೊಳ್ತೀನಿ. ಇಲ್ಲಿ ವಯಸ್ಸಿನ ಅಂತರ ಮತ್ತೆ ಇಲ್ಲ ನೋಡಿ. ನನ್ನನ್ನ ಅವ್ರು ಯಾವಾಗ್ಲೂ ಟೆಲಿಪತಿಕಲಿ ಕನೆಕ್ಟ್ ಆದ್ರು. ನನ್ಗೆ ಕನಸ್ನಲ್ಲಿ ಬಂದ್ರು. ನೀನು ಹೋಗು, ಬಾ, ಹೋಗೆ ಬಾರೆ ಅನ್ನೋದೆಲ್ಲ ನೋ. ಅದೆಲ್ಲ ದೂರದ ಮಾತು. ನೀನು ಹೋಗು, ಬಾ ಅಂತ ಕೂಡ ಕರಿಯಲ್ಲ. ನಾನ್ ನಿಮ್ಗಿಂತ ವಯಸ್ಸಿನಲ್ಲಿ ಚಿಕ್ಕವಳಲ್ವಾ? ನೀನು ಹೋಗು, ಬಾ ಅಂತ ಕರಿಬೋದಲ್ವಾ? ಅಂತ ನಾನ್ ಕೇಳ್ದಾಗ, ನೋ, ಯಾವಾಗ್ಲೂ ಸಂಬಂಧದಲ್ಲಿ ಈಕ್ವಲ್ ಗಿವ್ ಅಂಡ್ ಟೇಕ್ ಇರ್ಬೇಕು. ಹ್ಮ್. ಹಾಗಾದ್ರೆ ನೀವು ನನ್ನನ್ನ ನೀನು ಹೋಗು, ಬಾ ಅಂತ ಕರಿ. ನೋ, ನೀವು ನನ್ ಗಂಡ, ನಾನ್ ಯಾವತ್ತೂ ನಿಮ್ಮನ್ನ ಹಾಗ್ ಕರೆಯೋದಿಲ್ಲ. ನಾನ್ ಯಾವಾಗ್ಲೂ ನಿಮ್ಮನ್ನ ಗೌರವಿಸ್ತೀನಿ ಅಂತ ಹೇಳಿದ್ದಕ್ಕೆ, ನೀವು ನನ್ನನ್ನ ಗೌರವಿಸ್ತೀರಾ ಅಂದ್ಮೇಲೆ ನಾನು ಕೂಡ ನಿಮ್ಮನ್ನ ಅಷ್ಟೇ ಗೌರವಿಸ್ತೀನಿ ಅಂತ ಹೇಳಿ ಯಾವಾಗ್ಲೂ ಅವ್ರು ನನ್ನನ್ನ ನೀವು, ಹೋಗಿ, ಬನ್ನಿ ಅಂತಾನೆ ಕರೀತಾರೆ ಹೊರತು ನೀನು, ಹೋಗು, ಬಾ, ತಾನು, ಗೀನು ನೋ ಕರೆಯೋದಿಲ್ಲ. ಪ್ರೀತಿಯಲ್ಲಿ ಗೌರವ ತುಂಬಾ ಮುಖ್ಯ. ನಾನು ಕೂಡ ನನ್ನ ಪಾರ್ಟ್ನರಿಂದ ಯಾವತ್ತೂ ಅದನ್ನೇ ಕೋರ್ಕೊಳ್ತಾ ಇದ್ದೆ. ಅದು ಅವರು ನನಗೆ ಕೊಟ್ಟಿದ್ದಾರೆ ಕೂಡ. ಅದಾದ್ಮೇಲೆ ನೀವು ನನ್ಗಿಷ್ಟ ಆದ್ರಿ ಅಂತ ಅವ್ರು ಹೇಳಿದ್ರು. ಅವರು ಮನೆಗ್ ತಿರುಗ್ಸಿ ವಾಪಸ್ ಹೋಗ್ಲಿಲ್ಲ. ಅಲ್ಲೇ ಒಂದು ಬಾಡಿಗೆ ಮನೆ ಮಾಡ್ಬಿಟ್ಟು ಅಲ್ಲೇ ಇದ್ರು. ಆಂಡ್ ದಿನ ನೀವಿಲ್ಲಿ ಬನ್ನಿ ನನ್ಗೆ ಅಂತ ದಿನ ಬೆಳಗ್ಗೆ ನಾನು ಸ್ಕೂಲ್‌ಗೆ ಹೋಗೋಕ್ಕಿಂತ ಮುಂಚೆ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗ್ತಿದ್ದೆ. ಅಲ್ಲಿ ಅವರು ನನ್ಗೋಸ್ಕರ ಟಿಫನ್ ಮಾಡಿ, ರೆಡಿ ಮಾಡಿ ನನ್ಗೆ ಅವರು ಒಂದು ಟೇಬಲ್ ಎಲ್ಲ ಅರೇಂಜ್ ಮಾಡಿ ನಂಗೆ ಸ್ಟಡಿ ಟೇಬಲ್, ಚೇರು, ಟೇಬಲ್ ಎಲ್ಲಾನು ನನಗ್ ಡೈಲಿ ಅವರು ಓದ್ಸೋರು, ಪಾಠ ಹೇಳ್ಕೊಡೋರು. ಅವ್ರ ಟಚ್ ಕೂಡ ಎಷ್ಟು ಸಾಫ್ಟ್ ಆಗಿರೋದು ಅಂದ್ರೆ, ಒಂದು ತಾಯಿ ಮಗುವನ್ನ ಟಚ್ ಮಾಡ್ದಂಗ್ ಅನ್ಸೋದು ನನ್ಗೆ. ಆಂಡ್ ನನ್ನ ಗುರು ನನಗೆ ವಿದ್ಯೆಯನ್ನ ಹೇಳ್ಕೊಡ್ತಾ ಇದ್ದಾರೆ ಅನ್ನೋದು ಅಷ್ಟು ಅಷ್ಟು ಪವಿತ್ರವಾದಂಥ ಒಂದು ಫೀಲ್ ಮಾಡಿದ್ದೀನಿ ನಾನು ಅವರ ಒಂದು ಟಚ್‌ನಲ್ಲೂ ಕೂಡ. ಅವರು ಓದ್ಸೋರು ನನಗ್ ಡೈಲಿ ಕೂಡ. ಅವರೇ ಪ್ರಿಪೇರ್ ಮಾಡಿ ನನಗ್ ತಿನ್ನಿಸ್ಬಿಟ್ಟು ಸ್ಕೂಲ್‌ಗೆ ಹೋಗ್ಬಿಟ್ ಬಾ ಅಂತ ಕಳ್ಸೋರು. ಅದೇ ಕನಸಿನಲ್ಲಿ ನಾನು 6ನೇ ಕ್ಲಾಸಿಗೆ ಜಂಪ್ ಆಗಿದ್ದೆ. ಒಂದೇ ದಿನದ ಕೆಲವೇ ನಿಮಿಷದ ಕನಸುಗಳಿದು. ಆದ್ರೆ 6ನೇ ಕ್ಲಾಸಿಗೆ ಜಂಪ್ ಆಗಿದ್ದೆ. ಯಾವ ಮಿಸ್ ನನ್ನನ್ನ ಬೈತಾ ಇದ್ರೋ, ಮಿಸ್ಸೇ ನನ್ನನ್ನ ಹೊಗಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮ್ ಸ್ಟಾಫ್ ರೂಮಲ್ಲಿ ನನ್ನ ಬಗ್ಗೆ ಮಾತಾಡ್ಕೊಳ್ಳೋ ರೇಂಜಿಗೆ ನಾನು ಸ್ಕೂಲಲ್ಲಿ ಚೆನ್ನಾಗಿ ಓದೋದಕ್ಕೆ ರ್ಯಾಂಕ್ ಸ್ಟೂಡೆಂಟ್, ಬ್ಯಾಚ್ ಬ್ಯಾಕ್ ಬೆಂಚರ್ ಇದ್ದಿದ್ದು ನಾನು. ರ್ಯಾಂಕ್ ಸ್ಟೂಡೆಂಟ್ ಬರೋದಕ್ಕೆ ಸ್ಟಾರ್ಟ್ ಆದೆ. ಈ ಹುಡುಗಿ ತುಂಬಾ ಚೆನ್ನಾಗಿ ಓದ್ತಾ ಇದ್ದಾಳೆ ಅಂತ ಸ್ಟಾಫ್ ರೂಮಲ್ಲಿ ನನ್ನ ಬಗ್ಗೆ ಮಾತಾಡ್ಕೊಳ್ಳೋ ಲೆವೆಲ್‌ಗೆ ನನ್ನನ್ನ ಕರ್ಕೊಂಡ್ ಬಂದ್ರು. ಅದೇ ಒಂದು ಕನಸಿನಲ್ಲಿ. ಮತ್ತೆ ಅವರು ನಾನು ಹಂಗೆ 10ನೇ ಕ್ಲಾಸಿಗೆ ಜಂಪ್ ಆಗಿದ್ದೀನಿ. 10ನೇ ಕ್ಲಾಸ್ ಎಕ್ಸಾಮ್ ನಾನು ಬರ್ದಿದ್ದೀನಿ. ಅವ್ರ ಮನೆಯಿಂದ ಕಾಲ್ ಬಂತು. "ನೀನು ಹೋಗಿ ತುಂಬಾ ಟೈಮ್ ಆಯ್ತು. ನೀನು ಬಂದಿಲ್ಲ. ಇಲ್ಲಿ ನಿನ್ನ ಕೆಲ್ಸಗಳು ನಿಂತಿದೆ" ಅಂತ ಅಂದ್ಬಿಟ್ಟು ಅವ್ರು ನನಗೇನ್ ಹೇಳಿದ್ರು, "ಈ ಮನೆ, ಈ ಟೇಬಲ್ ಎಲ್ಲ ಹೀಗೆ ಇರತ್ತೆ. ನೀವು ಡೈಲಿ ಬಂದ್ಬಿಟ್ಟು ಇಲ್ಲಿ ಓದ್ಕೊಳ್ಳಿ" ಅಂತ ಹೇಳ್ಬಿಟ್ಟು ಆ ಮನೆ ನೋಡ್ಕೊಳ್ಳೋದಕ್ಕೆ ಒಬ್ರು ಕೆಲ್ಸದವ್ರನ್ನು ಇಟ್ಟಿದ್ರು. ಅವ್ರ ಮನೆಯಿಂದ ಈಚೆ ಒಂದು ಪಾರ್ಕ್ ತರ ಲಾನ್ ಇರುತ್ತಲ್ಲ ಅದಿತ್ತು.
ಅಲ್ಲಿ ಅವರು ಡೈಲಿ ನೀರ್ ಹಾಕೋರು. ನಾನ್ ಡೈಲಿ ಎಸ್-ಎಲ್-ಸಿಲಿ ನಾನು ಪಾಸ್ ಕೂಡ ಆಗ್ಬಿಟ್ಟೆ. ಅದು ಫಸ್ಟ್ ಕ್ಲಾಸ್ ಆರ್ ಫಸ್ಟ್ ರ್ಯಾಂಕ್ ಅಲ್ಲಿ. ಅದನ್ನ ಹೇಳಕ್ ಹೋದಾಗ ಅವರು ಇಲ್ಲಮ್ಮ ಬಂದಿಲ್ಲ ಅಂತಂದ್ರು. ಓಕೆ. ಆಮೇಲೆ ನಾನು ಕಾಲೇಜಿಗ್ ಜಾಯಿನ್ ಆದೆ. ಒಂದೇ ದಿನದ ಕನಸಿನಲ್ಲಿ ಇದೆಲ್ಲ. ಆಮೇಲೆ ನಾನು ಪ್ರತಿದಿನ ಕಾಲೇಜ್‌ಗೆ ಹೋಗ್ಬೇಕಾದ್ರೆ ಅವ್ರ ಮನೆ ಮುಂದೆ ಹೋಗೋದು, "ಇಲ್ಲಮ್ಮ ಬಂದಿಲ್ಲ" ಅಂತ ಅನ್ನೋರು. ನಾನು ಪ್ರತಿದಿನ ಹೋಗ್ತಾ ಇದ್ದೆ, ಇಲ್ಲ ಅನ್ನೋರು. ಅದ್ರಲ್ಲೇ ನಾನು ಸೆಕೆಂಡ್ ಪಿ-ಯು-ಸಿ ಎಕ್ಸಾಮ್ ಕೂಡ ಬರ್ದ್‌ಬಿಟ್ಟೆ. ಆಮೇಲೆ ನಾನ್ ದೇವಸ್ಥಾನದಲ್ಲಿ ಕುತ್ಕೊಂಡು ಇವ್ರು ಬಂದ್ರು, ಚೆನ್ನಾಗ್ ಓದ್ದಲೇ ಇದ್ದಿದ್ ನನ್ನನ್ನ ರ್ಯಾಂಕ್ ಸ್ಟೂಡೆಂಟ್ ಮಾಡಿದ್ರು. ಹಿಂಗೆ ಸಡನ್ ಆಗಿ ಹೋಗ್ಬಿಟ್ರು ಅಂತ ಅಂದ್ಬಿಟ್ಟು ದೇವಸ್ಥಾನದಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂದ್ ಕನ್ಸು ಬಿತ್ತು. ಅದ್ರಲ್ಲಿ ನಾನ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೆ. ಡಿಗ್ರಿ ಹೋಲ್ಡರ್ ಆಗಿ ಅದು ಸರ್ಟಿಫಿಕೇಟ್ ಬರುತ್ತಲ್ಲ, ಅದು ಬಂದಿತ್ತು. ಅದನ್ನ ಅವ್ರಿಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಇವ್ರು ಬರ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ನಾನೇ ಅವ್ರ ಮನೆಗೆ ಹೋಗಿದ್ದೀನಿ. ಅವ್ರ ಪೇರೆಂಟ್ಸ್ ಇದ್ರು, ಅವ್ರು ಇರ್ಲಿಲ್ಲ. ಅದಾದ್ಮೇಲೆ ಅವರು ಆ ಬಿಲ್ಡಿಂಗ್ ಮೇಲಿದ್ದಾರೆ ಅಂತ, ಪಕ್ಕದ ಮನೇಲಿ ಬಿಲ್ಡಿಂಗ್ ಮೇಲಿದ್ದಾರೆ ಅಂತ ಹೇಳಿದ್ರು. ಅಲ್ಲಿ ನಾನು ಹೋದ್ರೆ ಅವರು ಸಿಗರೇಟ್ ಸೇದ್ತಾ ಇದ್ರು. ಸೊ, ಆಮೇಲೆ ನಾನು ಅಲ್ಲಿಂದ ಏನು ಮಾತಾಡ್ಲಿಲ್ಲ. ನನ್ನ ಪಾಡಿಗೆ ನಾನು ನಮ್ಮ ಮನೆಗೆ ಬಂದ್ಬಿಟ್ಟೆ. ಅದಾದ್ಮೇಲೆ ಕೆಲವು ತಿಂಗಳಾದ್ಮೇಲೆ ನಾನು ಹೀಲ್ ಆಗ್ತಾ, ಆಗ್ತಾ ಇದು ತುಂಬಾ ಕೆಲವು ವರ್ಷಗಳ ಹಿಂದೆದು ಈ ಕನಸುಗಳು. ಇದೆಲ್ಲ ವರ್ಕ್ ಆಗತ್ತಾ? ಇದೆಲ್ಲ ನಿಜಾನಾ? ನಾನು ಕನ್ಫ್ಯೂಷನಲ್ಲಿದ್ದೀನಾ? ಯಾವ್ದು ನಿಜ? ನಾನು ಬದುಕ್ತಾ ಇರೋ ಲೈಫ್ ನಿಜಾನಾ? ಅಥವಾ ಆಧ್ಯಾತ್ಮದಲ್ಲಿ ನಾನು ಇದನ್ನೆಲ್ಲ ತಿಳ್ಕೊಂಡು ಇದು ವಿಯರ್ಡ್ ಎಕ್ಸ್‌ಪೀರಿಯನ್ಸ್ ಎಲ್ಲ ನನಗಾಗ್ತಾ ಇದೆಯಲ್ಲ, ಇದು ನಿಜಾನಾ? ತುಂಬಾ ಕನ್ಫ್ಯೂಷನ್ ಆಗಿ ಯಾವ್ದ್ ತಗೊಳ್ಬೇಕು, ಯಾವ್ದ್ ಬಿಡ್ಬೇಕು ಗೊತ್ತಾಗ್ದಲೆ ನಾನು ಆಹ್, ನಿಲ್ಲಿಸ್ಬಿಟ್ಟಿದ್ದೆ ವಿಡಿಯೋಗಳನ್ನ ಮಾಡೋದು. ಅವಾಗ ಅವರು ಬಂದು ಕರ್ಕೊಂಡು ಹೋಗ್ತಾ ಇದ್ರು. ನಾನ್ ಸ್ಕೂಲ್ ಯಾವ 4ನೇ ಕ್ಲಾಸಲ್ಲಿ ನನ್ನಿಂದ ಕರ್ಕೊಂಡ್ ಬಂದಿದ್ರೋ, ಅದೇ ಸ್ಕೂಲ್‌ಗೆ ನನ್ನನ್ನ ಕರ್ಕೊಂಡು ಹೋದ್ರು. ಇವನ್ ಅವರು ನನ್ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಬೆಳದಿಂಗಳ ರಾತ್ರಿ, ಟ್ರೀಸು ಅಲ್ಲಿ ಆಕ್ಚುಲಿ ನಾವು ಸ್ಕೂಲ್‌ಗೆ ಹೋಗ್ಬೇಕಾದ್ರೆ ಅಲ್ಲಿ ಬೇರೆ ಒಂದು ಹೈಸ್ಕೂಲ್‌ದು ದೊಡ್ಡದು ಫೀಲ್ಡ್ ಇತ್ತು. ಅದ ನದಿ ಆಗ್ಬಿಟ್ಟಿತ್ತು ಅವಾಗದು. ಟ್ರೀಸು, ಬೆಂಚು, ಪಾರ್ಕ್ ತರ ಇತ್ತು. ಆಹ್, ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡು ಹೋಗ್ಬೇಕಾದ್ರೆ "ನೀವ್ ಯಾಕೆ ವಿಡಿಯೋಗಳನ್ನ ಮಾಡೋದನ್ನ ನಿಲ್ಸಿದೀರಾ? ನಿಮ್ ವಿಡಿಯೋಗಳು ನೋಡೋದಕ್ಕೆ ಎಷ್ಟೊಂದ್ ಜನ ಕಾಯ್ತಾ ಇದ್ದಾರೆ. ನೀವ್ ಯಾಕೆ ಹೇಳ್ತಾ ಇಲ್ಲ? ನೀವ್ ಕಲ್ತಿರೋದನ್ನಲ್ವಾ ನೀವ್ ಹೇಳ್ತಾ ಇರೋದು? ಯಾಕೆ ಹೀಗ್ ಮಾಡ್ತಾ ಇದ್ದೀರಾ? ಬನ್ನಿ ನೋಡಿ ನಿಮ್ಮನ್ನ ಎಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ" ಅಂತ ಹೇಳ್ಬಿಟ್ಟು ನನ್ನನ್ನ ಯಾವ 4ನೇ ಕ್ಲಾಸಿಂದ ನಾನು ಬೈತಾ ಇರೋ ಕ್ಲಾಸಿಂದ ಕರ್ಕೊಂಡ್ ಬಂದ್ರು. ಅಲ್ಲೇನೆ ಆ ಕ್ಲಾಸಲ್ಲಿ ನಾನ್ ಟೀಚರ್, ನನ್ ಸ್ಟೂಡೆಂಟ್‌ಗಳು ಕಾಯ್ತಾ ಇದ್ರು. ಅಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳಿಂದ ವಯಸ್ಸಾದವರವರ್ಗೂ ಗಂಡು, ಹೆಣ್ಣು ಇಬ್ರು ಕೂಡ ಇದ್ರು. ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಆಹ್, ಹೆಂಗಸ್ರು, ಗಂಡಸ್ರು, ಮಧ್ಯ ವಯಸ್ಸದವರು, ಅಜ್ಜಿ, ತಾತ ಎಲ್ಲ ಕೂತಿದ್ರು. ಅಂಡ್ ನಾನು ಅದನ್ನ ನೋಡ್ಬಿಟ್ಟು ಇನ್ನೂ ಭಯ ಪಟ್ಬಿಟ್ಟು ನಾನು ಅಲ್ಲಿಂದ ಓಡಿ ಹೋಗ್ಬಿಟ್ಟೆ. ನನಗ್ ಭಯ ಬಂದಿದ್ದೇನಂತಂದ್ರೆ, ಎಷ್ಟೊಂದ್ ಜನಕ್ಕೆ ಮದ್ವೆ ಆಗಿದೆ. ಅವ್ರವ್ರ ಟ್ವಿನ್ ಫ್ಲೇಮ್‌ನ ಮದ್ವೆ ಆಗಿದ್ದಾರೋ ಇಲ್ವೋ ಗೊತ್ತಿಲ್ಲ. ಇದು ಅವತ್ತಿನ ಒಂದು ಥಾಟ್ ಅಷ್ಟೇ, ಇವತ್ತಿಂದಲ್ಲ. ಇದ್ರಿಂದ ಯಾರ್ದಾದ್ರು ಸಂಸಾರಗಳು ಹಾಳಾದ್ರೆ ಅನ್ನೋ ಭಯಕ್ಕೆ ನಾನು ಅಲ್ಲಿಂದ ಓಡ್ಬಿಟ್ಟೆ. ಏನು ಮಾಡ್ಲಿಲ್ಲ. ಸೈಲೆಂಟ್ ಆಗೇ ಇದ್ರು. ಅದಾದ್ಮೇಲೆ ಇನ್ನೂ ಕೆಲವು ತಿಂಗಳುಗಳಾದ್ಮೇಲೆ ನಾನ್ ಸ್ವಲ್ಪ ಹೀಲ್ ಆಗಿ ನಾನವಾಗ ಮದ್ವೆ ಆಗಿರೋರ್ಗ್ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ. ಮದ್ವೆ ಆಗ್ದಲೇ ಇರೋರ್ಗ್ ಮಾತ್ರ ಅಂತ ಹೇಳಿ ಸಪೋರ್ಟ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೆ. ಸೊ ಅವ್ರುಗಳಿಗೆ ಈ ಹೇಳ್ಕೊಡ್ತಾ ಇದ್ದೆ. ಅಂಡ್ ವಿಡಿಯೋಗಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನೊಂದು ದಿನ, ಕೆಲವು ತಿಂಗಳ ನಂತರ ಬಂದಂತ ಕನಸು ಇದು ನಾನು ಹೇಳ್ತಾ ಇರೋದು. ನಾನು ನನ್ನ ಹೈಸ್ಕೂಲಲ್ಲಿ ಇದ್ದೆ. ಅಂಡ್ ಅದು ಫಸ್ಟ್ ಫ್ಲೋರಲ್ಲಿತ್ತು. ನಾನು ಸ್ಕೂಲಲ್ಲಿ ಇದ್ನಲ್ಲ 4ನೇ ಕ್ಲಾಸು, ಅದು ಗ್ರೌಂಡ್ ಫ್ಲೋರಲ್ಲಿತ್ತು ಕ್ಲಾಸು. ಇದು ಫಸ್ಟ್ ಫ್ಲೋರಲ್ಲಿತ್ತು. ನಾನು ಎಲ್ಲರಿಗೂ ಪಾಠ ಮಾಡ್ತಾ ಇದ್ದೆ. ಟೀಚರ್ ತರ ತುಂಬಾ ಧೈರ್ಯವಾಗಿ ಆರಾಮಾಗಿ ಪಾಠ ಮಾಡ್ತಾ ಇದ್ದೀನಿ. ಅವರು ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡು ನಾನು ಪಾಠ ಮಾಡೋದನ್ನ ನೋಡ್ಬಿಟ್ಟು ಅವರು ಸ್ಮೈಲ್ ಮಾಡ್ತಾ ಇದ್ರು. ನಾನು ಅವತ್ತು ಹೇಳಿದ್ದಕ್ಕೆ ಮತ್ತೆ ಇವತ್ತು ಪಾಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ನೀವು ಅಂತ ಅಂದ್ಬಿಟ್ಟು ಅವರು ನಗ್ತಾ ಇದ್ರು. ನನಗ್ ನೋಡಿ ಒಂಥರ ಇರ್ಸು-ಮುರ್ಸಾಯ್ತು, ನಾಚಿಕೆ ತರ ಅನ್ನಿಸ್ತು. ಆದ್ರೂನು ಇಗ್ನೋರ್ ಮಾಡಿ ನಾನು ಪಾಠ ಮಾಡ್ತಾ ಇದ್ದೆ. ಸೊ, ನಮಗೆ ಬರುವಂಥ ಕನಸುಗಳು ಇದು 1ರಿಂದ 2 ವರ್ಷ ತಗೊಂಡಿದೆ. ನಾನು ಹೇಳಿದಿಷ್ಟು ಕನಸುಗಳು. ಸೊ, ಅದೆಲ್ಲ ಕನೆಕ್ಟ್ ಆಗಿ ನಮಗೆ ಯಾವತ್ತೋ ಒಂದು ದಿನ ಅರ್ಥ ಆಗತ್ತೆ. ಇವತ್ತು ನಾನು ವಿಡಿಯೋ ಮಾಡ್ಬೇಕು ಈ ಕನಸುಗಳು ನನ್ಗೆ ಅವತ್ತೇ ಅರ್ಥ ಆಗಿತ್ತು. ಆದ್ರೂ ಸಹ ಈ ರೀತಿ ಬೀಳೋ ಕನಸುಗಳು ನಿಮಗೆ ಮುಂದೆ ಯಾವತ್ತೋ ಎಷ್ಟೋ ತಿಂಗಳುಗಳಾದ್ಮೇಲೋ, ವರ್ಷಗಳಾದ್ಮೇಲೋ ಅದರ ಅರ್ಥಗಳು ಗೊತ್ತಾಗತ್ತೆ. ನನಗೆ ಇದನ್ನೆಲ್ಲ ನಾನು ನನ್ನ ಅನುಭವದಿಂದ ಕಲ್ತಿರುವಂಥದ್ದು. ಇದನ್ನೆಲ್ಲ ನನ್ಗೆ ಎಕ್ಸ್‌ಪೀರಿಯನ್ಸ್ ಆಗ್ಬೇಕಾದ್ರೆ
ನನಗೆ ಹೇಳ್ಕೊಡೋರು ಯಾರೂ ಇರ್ಲಿಲ್ಲ. ಅವಾಗೆಲ್ಲ ತುಂಬಾನೇ ಸಫರ್ ಮಾಡಿದ್ದೀನಿ ನಾನು. ಆದ್ರೆ ಕೆಲವೊಂದು ಇಂಗ್ಲಿಷ್, ಹಿಂದಿ ವಿಡಿಯೋಗಳು ನನಗೆ ಸಪೋರ್ಟ್ ಮಾಡಿದ್ದಂಥದ್ದು. ಈ ತರ ವಿಡಿಯೋಗಳು ಮಾಡಿದ್ರಿಂದ. ಸೊ, ಆಮೇಲೆ ನನ್ನ ಏಂಜಲ್ಸ್ ಫೋರ್ಸ್ ಮಾಡಿ ನಾನು ವಿಡಿಯೋ ಮಾಡಂಗ್ ಮಾಡಿ ಕನ್ನಡ ಮತ್ತೆ ತೆಲುಗುನಲ್ಲಿ 2 ಲ್ಯಾಂಗ್ವೇಜಲ್ಲಿ ನಾನು ಮಾಡೋದ್ರಿಂದ ಕನ್ನಡ, ತೆಲುಗು ಅವ್ರಿಗೆ ಈಸಿ ಆಗತ್ತೆ. ನಿನ್ ವಿಡಿಯೋಗಳಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತ. ಇನ್ನೊಂದು ಈ ಕನಸುಗಳು ನಿಜ ಅನ್ನೋದಕ್ಕೋಸ್ಕರ ನನ್ನ ಕಮ್ಯುನಿಟಿ ಪೋಸ್ಟ್‌ನಲ್ಲಿ ನಾನು ಹಾಕಿದ್ದೀನಿ. ಇವ್ ಈ ವಿಡಿಯೋ ನೋಡಾದ್ಮೇಲೆ ಹೋಗಿ ಕಮ್ಯುನಿಟಿ ಪೋಸ್ಟ್‌ನಲ್ಲಿ ಚೆಕ್ ಮಾಡಿ, ನನ್ನ ಒಂದು ವಿಡಿಯೋವನ್ನು ಎಲ್ಲಾ ವಯಸ್ಸಿನವರು ಕೂಡ ನೋಡ್ತಾ ಇದ್ದಾರೆ. ನನ್ನ ಡಿಎಂ ಅವತ್ತು ಕನಸಿನಲ್ಲಿ ಹೇಳಿದ್ದು, "ನಿಮ್ಮ ವಿಡಿಯೋನ ಎಲ್ಲಾ ವಯಸ್ಸಿನವರು ಕೂಡ ಕಲಿತಾ ಇದ್ದಾರೆ. ನೀವು ಪಾಠ ಮಾಡಿ" ಅಂತ ಅವ್ರು ಹೇಳಿದ್ರು. ಈ ಕನಸು ಬಿದ್ದು ಆಕ್ಚುಲಿ ನನಗೆ ಹೆಚ್ಚು ಕಮ್ಮಿ 4, 5 ವರ್ಷ ಆಗಿದೆ. ಆದ್ರೆ ಅದು ಇವತ್ತು ಅದರ ರಿಸಲ್ಟ್ ಅನ್ನೋದು ನನಗ್ ಕೊಟ್ಟಿದೆ. ಇದು ಸಾಕ್ಷಿಯಾಗಿ ಇವೆಲ್ಲ ಇಲ್ಯೂಷನ್ ಅಲ್ಲ. ಯಾಕೆ ನಾನು ಕೂಡ ಇದೆಲ್ಲ ಯಾವ್ದು ನಿಜ, ಯಾವ್ದು ಸುಳ್ಳು, ಭ್ರಮೆ ಯಾವುದು, ನಿಜ ಯಾವುದು ಅಂತ ಕನ್‌ಫ್ಯೂಷನ್ ಆದಾಗ ನಿಮಗೆ ಈ ಕನಸಿನ ಒಂದು ಸಾಕ್ಷಿಯನ್ನ ಕೊಡ್ತಾ ಇದ್ದೀನಿ. ನನ್ನ ವಿಡಿಯೋವನ್ನ 13 ವರ್ಷದಿಂದ 65 ಪ್ಲಸ್ ವಯಸ್ಸಿನವರು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಆಕ್ಚುಲಿ ಮಧ್ಯ ವಯಸ್ಸಿನವ್ರು ಮಾತ್ರ ನೋಡ್ತಾ ಇದ್ರು ಸ್ಟಾರ್ಟಿಂಗಲ್ಲಿ ನನ್ನ ವಿಡಿಯೋ. ನಾನು ಅದನ್ನ ನೋಡ್ಕೊಂಡು ಬಂದಿದ್ದೀನಿ. 25 ವರ್ಷದಿಂದ 45, 55 ವರ್ಷದವರೆಗೂ ಏನೋ ನೋಡ್ತಾ ಇದ್ರು. ಚಿಕ್ಕ ಮಕ್ಳು ನೋಡ್ತಾ ಇರ್ಲಿಲ್ಲ, ವಯಸ್ಸಾದವರು ನೋಡ್ತಾ ಇರ್ಲಿಲ್ಲ. ಬಟ್ ಈ ನಡುವೆ ಪರ್ಸೆಂಟೇಜ್ ಕಮ್ಮಿ ಇದೆ. ಕಡಿಮೆ ಜನನೇ ನೋಡ್ತಾ ಇದ್ದಾರೆ. ಆದರೆ ಎಲ್ಲ ವಯಸ್ಸಿನವರು ನೋಡ್ತಾ ಇದ್ದಾರೆ. 65 ಕಂಪ್ಲೀಟ್ ಆಯ್ತು. ಒಂಚೂರು ಒಂದೊಂದು ಪಾಯಿಂಟ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು ನನ್ಗೆ. ಬಟ್ 65 ಪ್ಲಸ್ ಅವ್ರು ಆಡೇ ಆಗಿಲ್ಲ ಅಂತ 2 ದಿನ ಮುಂಚೆ ಅಂತ ಅನ್ಕೊಂಡೆ. ಅದಾದ್ಮೇಲೆ 2 ದಿನ ಆಗ್ತಿದ್ದಂಗೆನೆ 65 ಪ್ಲಸ್ ಅಲ್ಲೂ ಕೂಡ ಪಾಯಿಂಟ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಇವಾಗ ಆಲ್‌ಮೋಸ್ಟ್ 4% ಏನೋ ಇದೆ. ನಾನು ಲಾಸ್ಟ್ ಟೈಮ್ ನೋಡಿದ್ದು ಇನ್ನೂ ಸ್ಕ್ರೀನ್ ಶಾಟ್ ತೆಗ್ದಿಲ್ಲ. ಅದನ್ನ ಸ್ಕ್ರೀನ್ ಶಾಟ್ ತೆಗ್ದು ನಾನು ಕಮ್ಯುನಿಟಿ ಪೋಸ್ಟ್‌ನಲ್ಲಿ ಹಾಕಿದ್ದೀನಿ. ಯಾಕೆ ನಿಮಗ್ ಸಾಕ್ಷಿ ಕೊಡ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ನೀವು ಆಧ್ಯಾತ್ಮದಲ್ಲಿ ಬಂದಿದ್ದೀರಾ, ಈ ತರ ವಿಡಿಯೋಸ್‌ಗಳು ಬರ್ತಿದೆ ಅಂತಂದ್ಮೇಲೆ ಇದೆಲ್ಲ ನಿಜ. ಕನ್‌ಫ್ಯೂಷನ್ ಆಗ್ಬೇಡಿ. ದೇಹ ರೂಪವಾಗಿ ನೀವೇನ್ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ, ಅದರ ಜೊತೆಯಲ್ಲಿ ನಿಮ್ಮ ಆಧ್ಯಾತ್ಮ ಜರ್ನಿನೂ ಕೂಡ ನಿಮ್ಮ ಜೀವನದ ಒಂದು ಭಾಗವನ್ನ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮಗೆ ಇದನ್ನು ಲೀಡ್ ಮಾಡಕ್ಕಾಗಲ್ಲ, ಅದನ್ನು ಲೀಡ್ ಮಾಡಕ್ಕಾಗಲ್ಲ. ತುಂಬಾ ಕನ್‌ಫ್ಯೂಷನ್ ಆಗತ್ತೆ. ಆಧ್ಯಾತ್ಮಕ್ಕೆ ಅಂತಾನೆ ಸ್ವಲ್ಪ ಟೈಮ್ ತಗೊಳ್ಳಿ. ಮೆಡಿಟೇಷನ್ ಮಾಡೋದಕ್ಕೆ, ಈ ತರ ವಿಡಿಯೋಸ್‌ಗಳು ನೋಡೋದಕ್ಕೆ ದಿನದಲ್ಲಿ ಸ್ವಲ್ಪ ಟೈಮ್ ಕೊಡಿ. ಅದರಿಂದ ನೀವು ಆಧ್ಯಾತ್ಮದ ಜೊತೆಯಲ್ಲಿ ನಿಮ್ಮ ನಾರ್ಮಲ್ ಲೈಫ್ ಕೂಡ ಲೀಡ್ ಮಾಡ್ಬೇಕಾಗತ್ತೆ. ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಬೇಕು. ಎರಡರಲ್ಲಿ ಯಾವ್ದು ಬಿಟ್ರುನು ಬ್ಯಾಲೆನ್ಸ್ ತಪ್ಪತ್ತೆ. ಆದ್ರಿಂದ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ. ಇದೆಲ್ಲ ನಿಜ ಅಂತ ಹೇಳೋದಕ್ಕೋಸ್ಕರ ನಾನ್ ಕೊಟ್ಟಿರೋಂಥದ್ದು ಸಾಕ್ಷಿ ಇದು. ನೆಕ್ಸ್ಟ್ ಬಂದು ಡಿಎಂ ಮತ್ತು ಡಿಎಫ್‌ಗೆ ದೇಹರೂಪವಾಗಿ ಏನಿರ್ತಾರೆ, ನಮಗೆ ನಮ್ಮ ಡಿವೈನ್ ನಮ್ಮ ಡಿಎಂ ಅಥವಾ ಡಿಎಫ್‌ನ ಹೈಯರ್ ಸೆಲ್ಫ್ ಬಂದು ನಮಗೆ ಗೈಡ್ ಮಾಡ್ತಾ ಇರ್ತಾರೆ. ಮತ್ತೆ ದೇಹ ರೂಪದಲ್ಲಿ ಇರುವಂಥ ಟ್ವಿನ್‌ಗಳಿಗೆ ಕ್ಲಿಯರ್‌ಲಿ ಆ ಕನಸುಗಳು ಗೊತ್ತಿರತ್ತೆ. ಇಬ್ರಿಗೂ ಕೂಡ ಒಂದೇ ರೀತಿಯಾದ ಕನಸು ಬೀಳತ್ತೆ. 100% ಎಲ್ಲಾ ಕನಸುಗಳು ಇಬ್ರಿಗೂ ಬೀಳತ್ತೆ ಅಂತ ನಾನು ಹೇಳಲ್ಲ. ಆದ್ರೆ ಯಾವಾಗ ಆಹ್, ಒಬ್ರನ್ನೊಬ್ರು ಮೀಟ್ ಮಾಡ್ತಾರೆ, ಆವಾಗ ಕನಸುಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನನಗೂ ಈ ಕನಸು ಬಿದ್ದಿತ್ತು ಅಂತ ಮಾತಾಡ್ಕೊಳ್ಳುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ, ಇಬ್ರಿಗೂ ಒಂದೇ ಕನಸು ಬೀಳುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರತ್ತೆ. ಯಾಕಂದ್ರೆ ನಾವು ಮಲಗಿದಾಗ ನಮ್ಮ ನಮ್ಮ ಅಸ್ಟ್ರಲ್ ಬಾಡಿ ಏನಿರುತ್ತೆ ಅದು ಅಸ್ಟ್ರಲ್ ಟ್ರಾವೆಲ್ ಮಾಡಿ ಎವ್ರಿ ಡೇ ನಾವು ನಮ್ಮ ಟ್ವಿನ್ನ ಮೀಟ್ ಮಾಡಿ ನಮಗೆ ಬೇಕಾದಂಥ ಆಮ್, ಇನ್ಫಾರ್ಮೇಷನ್ನ ತಗೊಳ್ಳೋದಾಗಿರಬಹುದು, ಸ್ಪಿರಿಚುವಲಿ ನಾವು ಮುಂದೆ ಹೋಗೋದಕ್ಕೆ ಬೇಕಾದಂಥ ಗೈಡೆನ್ಸ್ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ತಾ ಇರ್ತೀವಿ. ಅವರು ನಾವು ಎಲ್ಲಾ ರೂಪದಲ್ಲೂ ಸಹ ನಾವು ಬೆಳೆಯೋದಕ್ಕೆ ಬೇಕಾದಂಥ ಗೈಡೆನ್ಸ್‌ಗಳನ್ನ ಕೊಡ್ತಾ ಇರ್ತಾರೆ. ಅದು ದೇಹದ ರೂಪದಲ್ಲಿರೋ ನಮಗೆ ಕೂಡ ಕ್ಲೀನಾಗಿ ಗೊತ್ತಾಗ್ತಾ ಇರತ್ತೆ. ನೀವು ನಿಮ್ಮ ಟ್ವಿನ್ ಫ್ಲೇಮ್‌ನ ಮೀಟ್ ಆಗಿದೀರೋ, ಆಗಿಲ್ವೋ ಅದು ಬೇರೆ ವಿಷಯ. ಅವ್ರು ನಿಮಗ್ ಗೊತ್ತಿದ್ದಾರೋ, ಗೊತ್ತಿಲ್ವೋ ಅದು ಕೂಡ ಅಲ್ಲ ಇಲ್ಲಿ. ಆದರೆ ನೀವು ಕೆಲವ್ರಿಗೆ ಟ್ವಿನ್ ಫ್ಲೇಮ್ ಯಾರು ಅಂತ ಗೊತ್ತಾಗಿ ಮೀಟ್ ಮಾಡೋದಕ್ಕಿಂತ ಮುಂಚೆ ಕೂಡ ಕನಸುಗಳು ಬೀಳ್ಬೋದು. ಕೆಲವ್ರಿಗೆ ಮೀಟ್ ಮಾಡಿ ಸಪ್ರೇಷನ್ ಆಗಿ ಆ ಪೇಯ್ನ್ ಟೈಮಲ್ಲಿ ಕೂಡ ಈ ರೀತಿ ಕನಸುಗಳು ಬೀಳ್ಬೋದು. ಪ್ರತಿಯೊಬ್ರ ಲೈಫ್ ಕೂಡ ಒಂದೊಂದ್ ಥರ ಇರತ್ತೆ. ನಿಮ್ಮ ಲೈಫ್‌ನ ಸಿಚುಯೇಷನ್‌ಗೆ ಹೇಗ್ ಬರತ್ತೆ ಅದನ್ನ ಹಾಗೆ ತಗೊಳ್ಳಿ.
ಮತ್ತೆ ನಾನು ನನ್ನ ಡಿ.ಎಮ್‌ನ ಪರೀಕ್ಷೆ ಮಾಡೋದು ಜಾಸ್ತಿ. ಸ್ವಲ್ಪ ಕೋಪ, ಸ್ವಲ್ಪ ಆಟಿಟ್ಯೂಡ್ ತೋರ್ಸೋದು, ಮತ್ತೆ ಕಲ್ಲೆಲ್ಲ ಹೋಗು ಅಂತ ಕೋಪ ಮಾಡ್ಕೊಳ್ಳೋದು, ತುಂಬಾ ಹಠ ಮಾಡೋದು. ನನ್ಗಿದ್ ಬೇಕಂದ್ರೆ ಇದೇ ಬೇಕು ಅಂತ ಹಠ ಮಾಡೋದು ಜಾಸ್ತಿ ನಾನು. ನಾನು ಎಲ್ಲದಕ್ಕೂ ಹಠ ಮಾಡಲ್ಲ. ಆದ್ರೆ ನನ್ನ ಸ್ಪಿರಿಚುವಲ್ ಜರ್ನಿನಲ್ಲಿ ಆ ನನ್ನ ಹಠವನ್ನ ಯಾವತ್ತೂ ಕೂಡ ನಾನು ನನ್ನ ಗ್ರೋತ್‌ಗೆ, ನನ್ನ ಒಂದು ಸಕ್ಸಸ್‌ಗೋಸ್ಕರ ನಾನದನ್ನ ತಗೊಂಡ್ ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮನ ಹತ್ರ ಕೂಡ ನನ್ಗೆ ಇದೇ ಬೇಕು ಅಂತ ಒಂದು ದಿನಕ್ಕೆ ನಾನು ಒಂದು ವಿಷಯ ಆಗ್ಲಿ, ವಸ್ತು ಆಗ್ಲಿ ನಾನ್ ಕೇಳ್ದವಳಲ್ಲ. ನಮ್ಮ ಅಪ್ಪ ಅಮ್ಮನ ಹತ್ರ ಅವ್ರ ಕಷ್ಟ ಅರ್ಥ ಮಾಡ್ಕೊಂಡೇ ಬೆಳೆದಂತ ಹೆಣ್ಮಗು ನಾನು. ಸೊ, ನೀವ್ ಇದನ್ ಕೊಡ್ಸಿ ಅಂತ ನಾನು ಹಠ ಮಾಡಿ ಕೇಳ್ದವಳೇ ಅಲ್ಲ. ಚಿಕ್ಕ ಪುಟ್ಟದ್ದು ಹ್ಮ್, ಅಷ್ಟೇ ಬಿಟ್ಟು ಜಾಸ್ತಿದು ಎಲ್ಲ ಏನು ಕೇಳಕ್ಕೂ ಹೋಗ್ತಾ ಇರ್ಲಿಲ್ಲ ನಾನು. ಆದ್ರೆ ನನ್ನ ಆಧ್ಯಾತ್ಮ ಸಾಧನೆಯಲ್ಲಿ ಮಾತ್ರ ನಾನು ತುಂಬಾ ಹಠ. ಇದು ಬೇಕಂದ್ರೆ ನನಗ್ ಬೇಕು. ಇದು ಅಚೀವ್ ಮಾಡ್ಬೇಕಂದ್ರೆ ಮಾಡ್ಬೇಕು. ಆ ಹಠ ಇದ್ರೆ ಮಾತ್ರನೇ ಆಧ್ಯಾತ್ಮದಲ್ಲಿ ಗೆಲ್ಲೋದಕ್ಕೆ ಆಗೋದು. ಆಂಡ್ ನನ್ನ ಹಠ ತುಂಬಾ ಕರೆಕ್ಟ್ ಆಗಿದೆ. ಅದು ನನ್ನ ಡಿ.ಎಂ ಹತ್ರ ನಾನು ಜಾಸ್ತಿ ತೋರಿಸ್ತೀನಿ. ಆಂಡ್ ನನ್ನ ಡಿ.ಎಂ ಎಷ್ಟು ತಾಳ್ಮೆಯನ್ನ ತೋರಿಸ್ತಾರೆ ಅಂತಂದ್ರೆ, ಅದನ್ನ ಎಂಜಾಯ್ ಮಾಡ್ತಾರೆ. ನನ್ನ ಚೈಲ್ಡಿಶ್ ಬಿಹೇವಿಯರ್ ಆಗಿರಬಹುದು, ನಾ ಹಠ ಮಾಡೋದು, ಕೋಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು, ಅದನ್ನ ಅವರೆಲ್ಲ ಎಂಜಾಯ್ ಮಾಡ್ತಾರೆ ಆಂಡ್ ತುಂಬಾ ತಾಳ್ಮೆ ತೋರಿಸ್ತಾರೆ. ಹೇಳ್ತಾರೆ, ಒಂದು ಹೆಣ್ಣು ಅ ಅತಿಯಾದ ಕೋಪ ತೋರಿಸೋದು ತಾನು ಪ್ರೀತಿಸಿದ ಗಂಡಿನ ಹತ್ರ ಮಾತ್ರ ಅಂತ. ಹಾಗೆ ಒಂದು ಗಂಡು ಅತಿಯಾದ ತಾಳ್ಮೆ ತೋರಿಸೋದು ಅವರು ನಿಜವಾಗ್ಲೂ ಪ್ರೀತಿಸಿದಂತ ಹೆಣ್ಣತ್ರ ಮಾತ್ರ ಅಂತ. ಸೊ, ಅದು ಸೋಲ್ ಲೆವೆಲಲ್ಲಿ ಆ ಬಾಂಡಿಂಗ್ ಅನ್ನುವಂಥದ್ದು ನಾನು ನನ್ನ ಡಿ.ಎಮ್‌ನಲ್ಲಿ ನೋಡಿದ್ದೀನಿ. ಅದರ ಅನುಭವ ಮಾಡಿದ್ದೀನಿ ನಾನು. ಹೈಯರ್ ಸೆಲ್ಫ್ ಕೂಡ ನಮಗ್ ಬಂದು ನಮ್ಮನ್ನ ಟ್ರೈನ್ ಮಾಡೋದು ದೇಹ ರೂಪವಾದ ನಾವು ಒಬ್ರನ್ನೊಬ್ರು ಮೀಟ್ ಮಾಡೋದಕ್ಕೆ. ನಮ್ಮ ಸೋಲ್ ಪರ್ಪಸ್ ಮೀಟ್ ಮಾಡಿ ನಮ್ಮ ಸೋಲ್ ಪರ್ಪಸ್ ಏನಿದೆ ಅದನ್ನ ತಿಳ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡೋದಕ್ಕೆ. ನಮ್ಮ ಒಂದು ಉದ್ಧಾರ ಆಗೋದ್ರ ಜೊತೆಗೆ ನಮ್ಮ ಸೋಲ್ ಪರ್ಪಸ್ ಅನ್ನೋದು ಯಾವಾಗ್ಲೂ ಕೂಡ ನಮ್ಮ ದೇಶವನ್ನ ಮುಂದಕ್ಕೆ ತಗೊಂಡು ಹೋಗೋದೇ ಆಗಿರತ್ತೆ. ನಮ್ಮ ಕೈಯಲ್ಲಾದಂಥ ಸಹಾಯವನ್ನ ಮಾಡುವಂಥದ್ದು. ಉದಾಹರಣೆಗೆ ಇವಾಗ ನಾವು ಒಬ್ರು ಟೀಚರ್ ಆಗಿರ್ತಾರೆ ಅಂತ ಅನ್ಕೊಂಡ್ರೆ, ಟೀಚರ್ ಅವರ ಕೆಲ್ಸವನ್ನ ಅವ್ರು ಸರಿಯಾಗಿ ಮಾಡೋದ್ರಿಂದ, ಮಕ್ಕಳನ್ನ ನಾಳೆ ದೇಶದ ಪ್ರಜೆಗಳು ಅನ್ನುವಂಥ ಜವಾಬ್ದಾರಿಗಳನ್ನ ಇಟ್ಕೊಂಡು ಅವ್ರು ಪಾಠ ಮಾಡಿದ್ರು ಅಂದ್ರೆ, ಅದೇ ಅವ್ರ ಸೋಲ್ ಪರ್ಪಸ್ ಆಗಿರತ್ತೆ. ಸೊ, ಹಾಗೆ ನಿಮ್ಮ ಕರಿಯರಲ್ಲಿ ನಾವು ಬದುಕೋದ್ ಮಾತ್ರನೇ ಅಲ್ಲ, ನಮ್ಮಿಂದ 10 ಜನಕ್ಕೆ ಉಪಯೋಗ ಆಗ್ಬೇಕು. ಹಾಗೆ ಬದುಕೋದು ಅನ್ನೋದೇ ಸೋಲ್ ಪರ್ಪಸ್ ಆಗಿರತ್ತೆ. ಕೆಲವ್ರದು ದೊಡ್ಡದಾಗಿರುತ್ತೆ, ಕೆಲವ್ರದು ಚಿಕ್ಕದಾಗಿರುತ್ತೆ. ಕೆಲವ್ರು ಮನೇಲಿ ಹೆಂಗಸ್ರುಗಳು ಬರೀ ಗಂಡ, ಮನೆ, ಮಕ್ಳು, ಸಂಸಾರ ಅಂತ ನೋಡ್ಕೊಂಡೇ ಬದುಕ್ತಾರೆ ಅಂತಂದ್ರೆ, ಅದೇ ನಿಮ್ಮ ಸೋಲ್ ಪರ್ಪಸ್ ಆಗಿರುತ್ತೆ. ಅದ್ ಬಿಟ್ಟು ನಿಮ್ ಥಾಟ್ ಅಲ್ಲಿ ಬೇರೆ ಬರೋದೇ ಇಲ್ಲ ಅಂತಂದ್ರೆ, ಅದೇ ನಿಮ್ಮ ಸೋಲ್ ಪರ್ಪಸ್ ಆಗಿರುತ್ತೆ. ಯಾಕೆಂದ್ರೆ ಹಿಂದಿನ ಜನ್ಮಗಳಲ್ಲಿ ನೀವು ತುಂಬಾ ಹೊರಗಡೆ ಎಲ್ಲ ಹೋಗಿ ಕೆಲ್ಸ ಮಾಡಿ ದುಡ್ದು ಟಯರ್ಡ್ ಆಗಿರ್ತೀರಾ ಅಂತ ಅನ್ಕೊಳ್ಳಿ. ಈ ಜನ್ಮದಲ್ಲಿ ನಾನು ಜಸ್ಟು ಮನೇಲಿ ಗಂಡ ಮನೆ ಮಕ್ಳನ್ನ ನೋಡ್ಕೊಂಡು ಇದ್ದು ಬಿಡ್ತೀನಿ ಸಾಕು ಅಂತ ಬಂದಿದ್ರೆ, ಅದೇ ನಿಮ್ ಸೋಲ್ ಪರ್ಪಸ್ ಆಗಿರುತ್ತೆ. ಆದ್ರೆ ಮನೆಯ ಒಡತಿಯಾಗಿ ಗಂಡ ಮಕ್ಕಳಿಗೆ ಸರಿಯಾದ ಪಾಠಗಳನ್ನ ಸ್ಪಿರಿಚುವಲಿ ಬೆಳೆಯೋದಾಗಿರ್ಬೋದು, ಧರ್ಮಬದ್ಧವಾಗಿ ಬೆಳೆಯೋದಾಗಿರಬಹುದು, ಒಳ್ಳೆ ಸಂಸ್ಕಾರ ಕೊಡೋದಾಗಿರ್ಬೋದು, ಇದನ್ ಮಾಡೋದು ಕೂಡ ನಿಮ್ಮ ಸೋಲ್ ಪರ್ಪಸ್ ಆಗಿರುತ್ತೆ. ಸೊ, ಆದ್ರಿಂದ ನಿಮ್ಮ ಸೋಲ್ ಪರ್ಪಸ್ ದೊಡ್ಡದೇ ಇರ್ಬೇಕು ಅನ್ನೋಂಥದ್ದೇನೂ ಇಲ್ಲ. ನೀವು ಮನೆಗೆ ಒಳ್ಳೆ ಗೃಹಿಣಿ ಆದ್ರೆ ಅದೇ ನಿಮ್ಮ ಸೋಲ್ ಪರ್ಪಸ್ ಆಗಿರುತ್ತೆ. ಆಧ್ಯಾತ್ಮ ಸಾಧನೆ ಎಲ್ಲರೂ ಮಾಡ್ಲೇಬೇಕಾಗತ್ತೆ. ನೀವು ಈ ಜನ್ಮದಲ್ಲಿ ಮಾಡಿದಂಥ ಸಾಧನೆ ಮುಂದಿನ ಜನ್ಮಗಳಿಗೆ ಕೂಡ ನೀವು ಟ್ರಾವೆಲ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗತ್ತೆ. ಇಷ್ಟು ಮಾತ್ರನೇ ಅಲ್ಲ, ನಿಮ್ಮ ಕನಸಿನಲ್ಲಿ ನಮ್ಮ ಡಿ.ಎಂ, ಡಿ.ಎಫ್ ಬಂದಾಗ ಆಹ್, ಇರುವಂಥ ನಮ್ಮ ಪ್ರಾಬ್ಲಮ್‌ಗಳಾಗಿರಬಹುದು, ನೋವು, ದುಃಖ ಏನಾಗ್ತಿದೆ ಅದನ್ನೆಲ್ಲ ಹೇಳ್ಕೊಂಡು ಅಳೋದ್ ಕೂಡ ಇದೆ. ಈವನ್ ಅವ್ರ ಸೋಲ್ ನಮ್ಮನ್ನ ನಿಜವಾಗ್ಲೂ ತುಂಬಾ ಸಮಾಧಾನ ಮಾಡ್ತಾರೆ. ಎಷ್ಟು ಸಮಾಧಾನ ಮಾಡ್ತಾರೆ, ನನ್ನ ಡಿ.ಎಂ ಎಷ್ಟ್ರ ಮಟ್ಟಿಗೆ ನನ್ನ ಹೀಲಿಂಗಲ್ಲಿ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ, ನಾನು ನಮ್ಮ ಮ್ಯಾಮ್ ಹತ್ರ ಹೀಲಿಂಗ್ ಸೆಷನ್ಸ್ ತಗೊಂಡಿದ್ದೀನಿ. ಅದು ಒಂದು 3/4 ಅವರು, ಮುಕ್ಕಾಲ್ ಅವರ್ ಇರೋದು. 2 ಸೆಷನ್ ಅವ್ರು ಕೊಟ್ಟಿದ್ದು. ಮಿಕ್ಕಿದ 10 ಸೆಷನಲ್ಲಿ ನನ್ನನ್ನ ಸ್ಟೂಡೆಂಟ್ಸ್‌ಗಳು ಹೀಲ್ ಮಾಡೋರು. ಆಂಡ್ 2 ಕ್ಲಾಸಸ್ ನನ್ಗೆ ಹೀಲ್ ಮಾಡಿರುವಂಥದ್ದು. ಬಟ್ ಇಟ್ಸ್ ವೆರಿ ಪವರ್‌ಫುಲ್. ಅದರ ಒಂದು ಚಮತ್ಕಾರ ನನ್ನ ಲೈಫಲ್ಲಿ ನೋಡೇನೆ ಇವಾಗ ನಾನ್ ಹೀಲರ್ ಕೋರ್ಸ್‌ನ ಜಾಯಿನ್ ಆಗಿರೋದು. ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೆ. ಜಸ್ಟ್ ಕುತ್ಕೊಂಡು ಸಮರ್ಪಣೆ ಭಾವದಿಂದ ನಾನು ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೆ. ನಾನ್ ನನ್ನಲ್ಲಿ ಡೀಪ್ ಹೋಗ್ತಾ, ಹೋಗ್ತಾ ನಾನು ಎಷ್ಟು ಡೀಪಾಗಿ ನನ್ನ ಮೇಲೆ ವರ್ಕ್ ಮಾಡಿದ್ದೀನಿ ಅಂತಂದ್ರೆ, ಅವ್ರು 1 ಹೇಳ್ಕೊಟ್ರೆ ನಾನು 10 ಕಲ್ತಿದ್ದೀನಿ. ಅವ್ರು ಒಂದ್ ಚೂರ್ ಮೇಲಿಂದ ಹೇಳಿದ್ರೆ ನಾನದನ್ನ ತುಂಬಾ ನನ್ನೊಳಗೆ ಇಳಿದು ಅದನ್ನ ಡಿಕೋಡ್ ಮಾಡಿದ್ದೀನಿ. ಅದರ ಅರ್ಥ ಏನು ಅನ್ನೋಂಥದ್ದು.
ಯಾವಾಗ್ಲೂ ಕೂಡ ಸ್ಟೂಡೆಂಟ್ ಹಾಗಿರ್ಬೇಕು. ಉತ್ಸಾಹ ಇರ್ಬೇಕು, ನಮಗ್ ಕಲಿಬೇಕು, ನಾನ್ ಅನ್ಕೊಂಡಿದ್ ಮಾಡ್ಬೇಕು, ಅಚೀವ್ ಮಾಡ್ಬೇಕು, ಸಾಧಿಸ್ಬೇಕು ಅನ್ನೋಂಥ ಗುರಿ ಇಟ್ಕೊಂಡು, ಗುರಿ ಮುಂದೆ ಇರ್ಬೇಕು, ಗುರು ಹಿಂದೆ ಇರ್ಬೇಕು. ಗುರು ನಮಗೆ ಗೈಡ್ ಮಾಡ್ತಾರೆ. ಈ ದಾರಿಲಿ ಹೋಗು ಅಂತ ತೋರಿಸ್ತಾರೆ. ಮುಂದೆ ಹೋಗೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ಸೊ, ಆ ಒಂದು ಪೇನ್‌ಫುಲ್ ಜರ್ನಿ ಹೀಲಿಂಗ್ ಈಸ್ ವೆರಿ ಪೇನ್‌ಫುಲ್ ಜರ್ನಿ. ಆ ಪೇನ್‌ಫುಲ್ ಜರ್ನಿನಲ್ಲಿ ನನ್ನ ಡಿ.ಎಮ್‌ನ ಒಂದು ತಾಳ್ಮೆ, ಅವರ ಪ್ರೀತಿ, ಅವರು ನನಗೆ ಸಮಾಧಾನ ಕೊಟ್ಟಂಥ ರೀತಿನೇ ನನ್ನನ್ನ ಇಷ್ಟು ಸ್ಟೇಬಲ್ ಆಗೋದಕ್ಕೆ ನನ್ಗೆ ಸಹಾಯ ಮಾಡಿದ್ದು. ಎಮೋಷನಲಿ ನಾನು ತುಂಬಾ ವೀಕ್ ಆಗಿದ್ದೆ. ಎಮೋಷನಲಿ ತುಂಬಾ ಸ್ಟ್ರಾಂಗ್ ಆಗೋದಕ್ಕೆ ನನಗೆ ಹೆಲ್ಪ್ ಮಾಡಿದ್ದೆಲ್ಲ ನನ್ನ ಡಿ.ಎಮ್ ಮಾತ್ರನೇ. ಸೊ, ಅದಕ್ಕೋಸ್ಕರ ನಾನು ಡಿ.ಎಮ್‌ಗೆ ನಾನು ಇದ್ರಲ್ಲಿ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಾವು ಪ್ರೀತಿಸಿದ ವ್ಯಕ್ತಿ ನಮ್ಮನ್ನ ಅರ್ಥ ಮಾಡ್ಕೊಂಡು ನಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಡೀತಾರೆ ಅಂತಂದ್ರೆ ಅದಕ್ಕಿಂತ ಯಾರಿಗೂ ಏನು ಬೇಕಿರೋದಿಲ್ಲ. ನಿಮ್ಮ ಲೈಫ್‌ನಲ್ಲೂ ಈಗ ಬರ್ತಾ ಇರೋ ಕನಸುಗಳು, ಆಗ ನನ್ಗೆ ಇದನ್ನೆಲ್ಲ ಗೈಡ್ ಮಾಡೋಕ್ ಯಾರೂ ಇರ್ಲಿಲ್ಲ. ಇವತ್ತು ಆ ಎಲ್ಲ ಅಷ್ಟು ವರ್ಷದ ಒಂದು ಉದಾಹರಣೆ ನನ್ನ ಅನುಭವ ಸಾಕ್ಷಿ ಸಮೇತ ನಿಮ್ಗೆ ನಾನು ಕೊಟ್ಟಿದ್ದೀನಿ. ನನ್ನ ಅನುಭವಗಳನ್ನ ಶೇರ್ ಮಾಡಿದ್ದೀನಿ. ನಿಮಗೆ ಮೇ ಬಿ ಅಷ್ಟು ಟೈಮ್ ಹಿಡಿದಲೇ ಹೋಗಬಹುದು. ನೀವಿನ್ನೂ ಫಾಸ್ಟಾಗಿ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರತ್ತೆ. ನೀವೆಷ್ಟು ಇದನ್ನೆಲ್ಲ ತಿಳ್ಕೊಂಡು ಬುಕ್ಕಲ್ಲಿ ಬರೀರಿ. ಅದಾದ್ಮೇಲೆ ನಿಮ್ಗೆ ಏನೇನ್ ರಿಲೀಸ್ ಮಾಡ್ಬೇಕು ಅನ್ನೋದು ಬರುತ್ತೋ, ಡೈಲಿ ಮೆಡಿಟೇಷನ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ನಿಮ್ಮ ಡಿ.ಎಫ್ ಹೈಯರ್ ಸೆಲ್ಫಿಂದ ಏನು ನಿಮ್ಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಪ್ರತಿಯೊಂದು ಸರಿಯಾಗಿ ತಗೊಂಡು ನೀವು ಫಾಸ್ಟಾಗಿ ಹೀಲ್ ಆಗೋದ್ರಿಂದ ಖಂಡಿತ ನೀವು ದೇಹರೂಪಿಯಾದ ನಿಮ್ಮ ಆ ಪರ್ಸನ್‌ನ ಕೂಡ ನೀವು ಮೀಟ್ ಆಗೋದಕ್ಕೆ, ನಿಮ್ಮ ಲವ್ ಮ್ಯಾನಿಫೆಸ್ಟ್ ಆಗೋದಕ್ಕೆ, ನಿಮ್ಮ ಮದುವೆ ಆಗಿ ನಿಮ್ಮ ಸಂಸಾರ ಚೆನ್ನಾಗಿರೋದಕ್ಕೆ, ನಿಮ್ಮ ಸೋಲ್ ಪರ್ಪಸ್ ಎಲ್ಲಾನು ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗತ್ತೆ. ನೀವು ನಿಮ್ಮ ಲವ್ ಸ್ಟೋರಿ ಇಟ್ಕೊಂಡು ಹೋಗ್ಬೇಡಿ. ನಿಮ್ಮ ಸೋಲ್ ಪರ್ಪಸ್ ಏನು ಅದನ್ನ ಇಟ್ಕೊಂಡು ಹೋಗಿ. ಅದನ್ನ ಇಟ್ಕೊಂಡು ಹೋದ್ರೆ ಲವ್ ಅನ್ನೋದು ಕೂಡ ನಿಮ್ಗೆ ಈಸಿಲಿ ಜಾಯಿನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನಾನಂತೂ ಇದೆಲ್ಲ ಗೊತ್ತೇ ಇರ್ಲಿಲ್ಲ. ಟ್ವಿನ್ ಫ್ಲೇಮು ಈ ಥರ ನನ್ಗೊಬ್ರು ಇರ್ತಾರೆ ಅಂತ ಎಲ್ಲ. ನಾನ್ ನನ್ನ ಸೋಲ್ ಪರ್ಪಸ್‌ನ ಇಟ್ಕೊಂಡು ಆಧ್ಯಾತ್ಮಕ್ಕೆ ಬಂದೋಳು. ಆಧ್ಯಾತ್ಮಕ್ಕೆ ಬಂದ 2 ವರ್ಷ ಆದ್ಮೇಲೆ ಇದು ಆಧ್ಯಾತ್ಮ ಅನ್ನೋದೆಲ್ಲ ನನಗೆ ಗೊತ್ತಾಗಿದ್ದು. ಅದಕ್ ಮುಂಚೆ ನನ್ಗಿದೆಲ್ಲ ಏನೂ ಗೊತ್ತಿರ್ಲಿಲ್ಲ. 2 ವರ್ಷ ಆದ್ಮೇಲೇನೆ ಡಿ.ಎಮ್ಮು ಇದೆಲ್ಲ ಗೊತ್ತಾಗಿದ್ದು ನನ್ಗೋಸ್ಕರ ಒಂದು ಪರ್ಸನ್ ಇದ್ದಾರೆ ಅನ್ನೋಂಥದ್ದೆಲ್ಲಾನು ಕೂಡ. ಸೊ, ಅದಕ್ಕೆ ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ನಿಮ್ಮ ಸೋಲ್ ಪರ್ಪಸ್ ಏನು? ಅದ್ರ ಮೇಲೆ ನೀವು ವರ್ಕ್ ಮಾಡಿ. ಇನ್ನರ್ ವರ್ಕ್ ಮಾಡಿ. ಗುರುಗಳ ಗೈಡೆನ್ಸ್ ತಗೊಳ್ಳಿ. ನಿಮ್ ಗುರು ಯಾರು ಅಂತ ತಿಳ್ಕೊಂಡು ಗೈಡೆನ್ಸ್ ತಗೊಳ್ಳಿ. ನಮ್ ಪೂರ್ವಿ ಮ್ಯಾಮ್ ನನ್ನ ಲೈಫ್‌ನಲ್ಲಿ ಬಂದ್ಮೇಲಿಂದಾನೇ ನನ್ನ ಒಂದು ಹೀಲಿಂಗ್ ಪ್ರೊಸೆಸ್ ಅನ್ನೋದು 2 ಇಯರ್ಸಲ್ಲಿ ಅಷ್ಟು ಫಾಸ್ಟಾಗಿ ನಾನು ಹೀಲ್ ಆಗಿರುವಂಥದ್ದು. ಗುರುವಿನ ಗುಲಾಮನಾಗುವವರೆಗೂ ದೊರೆಯದಣ್ಣ ಮುಕುತಿ. ಸೊ, ಆದ್ರಿಂದ ನಿಮ್ ಗುರು ಯಾರು ತಿಳ್ಕೊಂಡು ಅವ್ರ ಜೊತೆ ಪ್ರಾಕ್ಟೀಸ್ ಮಾಡಿ. ಅವ್ರಿಗೆ ಕ್ಲಿಯರ್‌ಲಿ ಗೊತ್ತಿರುತ್ತೆ ನಿಮ್ಮನ್ನ ಹೇಗೆ ಗೈಡ್ ಮಾಡ್ಬೇಕು ಅನ್ನುವಂಥದ್ದು. ಈ ವಿಡಿಯೋದಲ್ಲಿ ನಿಮ್ಮ ಕನಸಿನ ಅನುಭವಗಳು ಏನು ಅನ್ನುವಂಥದ್ದು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನೀವು ಹಾಕೋದ್ರಿಂದ ಅವ್ರಿಗೂ ಇದೆಲ್ಲ ಭ್ರಮೆ ಅಲ್ಲ, ನನ್ನೊಬ್ಳಿಗೆ ಅಥವಾ ನನ್ನೊಬ್ಬನಿಗೆ ಇದೆಲ್ಲ ಆಗ್ತಾ ಇಲ್ಲ. ಇದು ಸ್ಪಿರಿಚುಯಾಲಿಟಿ ಸ್ಪ್ರೆಡ್ ಆಗ್ತಿದೆ. ನಾವೆಲ್ಲ ಹೀಲ್ ಆಗ್ತಾ ಇದ್ದೀವಿ. ಇದೆಲ್ಲ ಕಾಮನ್ ಸಿಂಪ್ಟಮ್ಸ್ ಅನ್ನೋದು ಅವ್ರುಗಳಿಗೆ ಕೂಡ ಅರ್ಥ ಆಗೋದ್ರಿಂದ ನೀವು ಹಾಕುವಂಥ ಕಮೆಂಟ್ಸ್ ಅವ್ರಿಗೂ ಕೂಡ ಸಹಾಯ ಆಗತ್ತೆ. ನೀವು ಕೂಡ ಸಹಾಯ ಗಿವಿಂಗ್ ಎನರ್ಜಿಗೆ ಬರ್ತೀರಾ. ಅದು ನೀವು ಇನ್ನೊಬ್ರಿಗೆ ಸಹಾಯ ಮಾಡಿದ್ರಿ ಅಂದ್ರೆ ಸೃಷ್ಟಿ ನಿಮಗ್ ಸಹಾಯ ಮಾಡುತ್ತೆ. ಜಸ್ಟ್ ನೀವು ಕಾಮೆಂಟ್ಸ್ ಹಾಕೋದ್ರಿಂದ ಕೂಡ ನೀವು ಗಿವಿಂಗ್ ಎನರ್ಜಿಗ್ ಬರ್ತೀರಾ. ಸೊ, ಮುಂದಿನ ಟಾಪಿಕ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಾಯಂಕಾಲ 7 ಗಂಟೆಗೆ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್ ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್ ಅಂಡ್ ಲವ್ ಯೂ ಆಲ್.